ಅತ್ಯುದ್ರಿಕ್ತ ವಿದೋಷ ಸತ್ಸುಖಮಃ ಜ್ಞಾನೈಕತಾನ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗಬಲ ಸತ್ಸಾರಾತ್ಮ ದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರೋಧ ನಿತ್ಯ ನಿಯತಿ ಜ್ಞಾನ ಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. 381ನೇ ಪುಟದಲ್ಲಿ ಇವತ್ತಿನ ಪಾಠ ಪ್ರಾರಂಭ ಆಗಬೇಕು. ನಿನ್ನೆ ನಾವು ಸಾಯಂಕಾಲ ಆ ವಾಯುದೇವರ ಮಹಿಮೆಯನ್ನ ಕೇಳಿ ಮುಕ್ತಾಯ ಮಾಡಿದ್ದೇವೆ. ಈಗ ಮುಂದಿನ ದೊಡ್ಡ ಘಟ್ಟ, ದೊಡ್ಡ ಅಂದ್ರೆ ನಿಜವಾಗ್ಲೂ ದೊಡ್ಡ ಘಟ್ಟ. ಅದು ಎಷ್ಟು ದೊಡ್ಡದ ಅಂತಂದ್ರೆ 16 ವಿಷಯಗಳನ್ನ ಒಳಗೊಂಡಿರುವಂತಹ ಒಂದು ಘಟ್ಟ. ಮೇಲ್ ನೋಡ್ಲಿಕ್ಕೆ ಒಬ್ಬ ರಾಜನಿಗೂ ಮತ್ತು ಶ್ವೇತಕೇತುವಿಗೂ ಮಾತುಕತೆ ನಡೆದಂತೆ ಕಾಣಿಸ್ತದೆ. ರಾಜನ ಹೆಸರು ಪ್ರವಾಹಣ ಜೈಬಿಲಿ ಅಂತ. ಅವರ ಮನೆಗೆ ಹೋದ ವಿದ್ವಾಂಸನ ಜ್ಞಾನಿಯ ಹೆಸರು ಶ್ವೇತಕೇತು ಅಂತ. ಇವನು ನೋಟ್ಸ್ ತಗೊಳ್ರಿ, ಅವ್ರ ಹೆಸರು ಬರೆದಿಟ್ಟುಕೊಂಡಿದ್ರೆ ಮುಂದೆ ಅನುಕೂಲ ಆಗ್ತದೆ. ರಾಜ ಪ್ರವಾಹಣ ಜೈಬಿಲಿ, ಪಂಡಿತ ಶ್ವೇತಕೇತು, ಇವರಿಬ್ಬರ ಮಧ್ಯದಲ್ಲಿ ಚರ್ಚೆಯಾಗ್ತಾ ಇದೆ ಅನ್ನುವ ಅಂಶವನ್ನು ನಾವು ತಿಳ್ಕೋಬೇಕು. ಪ್ರಾಯಶಃ ನಾವು ಅನೇಕ ಬಾರಿ ಉಪನ್ಯಾಸದಲ್ಲಿ ಕೇಳಿರಬಹುದು, ಪಾಠದಲ್ಲಿ ಕೇಳಿರಬಹುದು. ಅದಕ್ಕೆ ಮೂಲವಾದದ್ದು ಈ ಉಪನಿಷತ್ತಿನ ಈ ಅಧ್ಯಾಯ. ಏನು ಅಂತ ಕೇಳಿದ್ರೆ, ಈ ಜೀವ 5 ಕಡೆಗಳಲ್ಲಿ ಹಾಯ್ದು ಬರ್ತಾನೆ. ಅಂದ್ರ ತಾಯಿಯಲ್ಲಿ, ತಂದೆಯಲ್ಲಿ, ಭೂಮಿಯಲ್ಲಿ, ಮಳೆಯಲ್ಲಿ, ಆಕಾಶದಲ್ಲಿ, ಹೀಗೆ 5 ಕಡೆಗಳಲ್ಲಿ ಈ ಜೀವ ಹಾಯ್ದುಕೊಂಡು ಬರ್ತಾನೆ, ಬಂದು ಹುಟ್ಟುತ್ತಾನೆ. ಆಮೇಲೆ ಅವನಿಗೆ ಇಲ್ಲಿಂದ ಹೋಗುವಾಗ ಯಾವ ಮಾರ್ಗದಿಂದ ಮೇಲಿನ ಲೋಕಗಳನ್ನು ಅವನು ಹೊಂದುತ್ತಾನೆ, ಹೀಗೆಲ್ಲ ವಿಚಾರಗಳು ಬರ್ತದೆ. ಇದನ್ನು ನಾವು ಇವತ್ತು ಕೇಳಲಿಕ್ಕೆ ಹೊರಟಿದ್ದೇವೆ. ಸರಿ ಆಯ್ತಾ? ಆಮೇಲೆ ಜ್ಞಾನದ ಮಹತ್ವ ಹಾಗೂ ಪ್ರಾಮಾಣಿಕತೆಯ ಮಹತ್ವ ಎಷ್ಟಿದೆ ಅಂತನ್ನುವುದನ್ನ ತಿಳಿಸ್ಲಿಕ್ಕೆ ಹೊರಡ್ತಾರೆ. ಈಗ ಏನಾಯಿತು, ಮೊದಲೊಂದು ವಿಷಯ ಹೇಳಿರ್ತೇನೆ, ಆಮೇಲೆ ವಾಕ್ಯವನ್ನು ಓದ್ತಾ ಹೋಗೋಣಂತೆ. ಅವ ಆರುಣಿ ಎನ್ನುವಂತಹ ಉದ್ದಾಲಕರ ಮಗನಾದ ಶ್ವೇತಕೇತು ಇದ್ದಾನಲ್ಲ, ಆತ ತನ್ನ ಅಧ್ಯಯನವನ್ನ ಮುಗಿಸಿಕೊಂಡ ಮೇಲೆ ತನ್ನ ಪಾಂಡಿತ್ಯವನ್ನು ಪ್ರದರ್ಶನ ಮಾಡಬೇಕು ಅಂತ ಪಾಂಚಾಲ ದೇಶದ ರಾಜನ ಅರಮನೆಗೆ ಹೋಗ್ತಾನೆ. ಪ್ರಾಯಶಃ ಅಲ್ಲೇ ಎಲ್ಲೋ ಹತ್ತಿರದಲ್ಲಿ ಇರಬೇಕು ಅವರು. ಪಾಂಚಾಲ ದೇಶದ ರಾಜನ ಆಸ್ಥಾನಕ್ಕೆ ಹೋದಾಗ ಪ್ರವಾಹಣ ಜೈಬಿಲಿ ಕೇಳ್ತಾನೆ, ಏನಪ್ಪಾ ನೀನು ಅಧ್ಯಯನ ಮುಗಿಸ್ಕೊಂಡು ಬಂದಿದ್ದೀಯಾ ಅಂತ. ಹೌದು ಸ್ವಾಮಿ, ಅಧ್ಯಯನ ಮುಗಿದು ಫ್ರೆಶ್ ಆಗಿ ಸುಧಾಮಗಳಾಗ್ಯದ ನಮ್ದೀಗ ಅಂತ ಹೇಳ್ತಾನ. ನಮ್ಮಲ್ಲಿ ಹೇಳ್ತಿರ್ತಾರಲ್ಲ ಹೊಸ ಪಂಡಿತರು ಅಂತ ಹೇಳ್ತಿರಂಗಿಲ್ಲ, ಅದು ಯಾವುದಕ್ಕೆ ಗೊತ್ತಾಗಂಗಿಲ್ಲ. ಹೊಸ ಇವರು ಪಂಡಿತರು ಹೊಸ ಅದು ಏನೊಂದು ಗೊತ್ತಾಗ್ತಿರಂಗಿಲ್ಲ ಅಷ್ಟ. ಅದಕ್ಕೆ ಹೊಸ ಪಂಡಿತರು ಅಂತ ತಿಳ್ಕೊಂಡು ಹೇಳಿದಂಗ, ಹೌದು ಹೌದಾ, ಎದಕ್ ಬಂದಿ? ಎಲ್ಲ ವಿದ್ವಾಂಸರು ಮಾತಾಡೋ ಕಾಲಕ್ಕೆಲ್ಲ ಬಾಯಿ ಹಾಕ್ತಿರ್ತಾವ. ಅವ್ರು ಮಾತಾಡಿದ್ರು ಬಾಯಿ ಹಾಕ್ತಾನ, ಇವ್ರು ಮಾತಾಡಿದ್ರು ಬಾಯಿ ಹಾಕ್ತಾನೆ. ಅದು ಬ್ಯಾಡ್ ಬ್ಯಾನರ್ಸ್. ಅದು ಇನ್ನೊಬ್ರು ಮಾತಾಡೋ ಕಾಲಕ್ಕೆ ಬಾಯಿ ಹಾಕ್ಬಾರ್ದು, ಹಂಗೆ ಮಾತಾಡ್ತಿರ್ತಾನೆ. ಕೊನೆಗೆ ರಾಜನಿಗೆ ಗೊತ್ತಾಯ್ತು, ಸ್ವಲ್ಪ ಯಾಕೋ ಶಬ್ದ ಮಾಡ್ಲಿಕ್ಕತ್ತದ ಈ ಗಡಿಗೆ ಅಂದ್ರೆ ತುಂಬಿಲ್ಲ ಅಂತ ಅರ್ಥ. ಯಾಕಂದ್ರೆ ಅರ್ಧ ತುಂಬಿದ ಗಡಿಗೆ ಮಾತ್ರ ಶಬ್ದ ಮಾಡ್ತಿರ್ತದೆ, ಅದಕ್ಕೊಂದು ವ್ಯವಸ್ಥೆ ಮಾಡೋಣ ತಡ್ರಿ ಅಂತ ತಿಳ್ಕೊಂಡು ಪ್ರಶ್ನೆ ಕೇಳ್ಬಿಟ್ರು. ಅಲ್ಲಪ್ಪ ಪಾಠ ಆಗಿದಿಲ್ಲ ನಿನಗ ಅಂತ ಕೇಳಿದ್ರೆ, ಎಲ್ಲಾ ಪಾಠ ಆಗ್ಯದ ಸ್ವಾಮಿ ನನಗ ಅಂದ. ಎಲ್ಲಾ ಪಾಠ ಆಗ್ಯದ ಅಂದ್ರೆ ನಾ ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡು ಹಂಗಾರ ಅಂತಂದ್ರು. 5 ಪ್ರಶ್ನೆ ಕೇಳ್ತಾನೆ. 5 ಪ್ರಶ್ನೆಗಳಿಗೆ ಒಂದಕ್ಕೂ ಉತ್ತರವನ್ನ ಕೊಡ್ಲಿಕ್ಕೆ ಬರೋದಿಲ್ಲ ಶ್ವೇತಕೇತುವಿಗೆ. ಅಸಹ್ಯ ಮಾಡಿ ಕಳಿಸ್ತಾನವ. ಪಾಠ ಆಗ್ಯದಂತಿ, ಮಂಗಳಾಗ್ಯದಂತಿ, ಒಂದು ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಬರೋದಿಲ್ಲ ನಿನಗೆ, ಏನ್ ಕಲ್ತ್ ನಿಮ್ಮಪ್ಪ ಹೆಂಗ ಕಲ್ಸನ್ ಪಾಠ ಅಂತ. ಅವ್ರ ಅಪ್ಪನ ಕಡೆ ಪಾಠ ಓದಿದ್ ಬೇರೆ ಅವ. ನೀ ಯಾರ ಕಡೆ ಪಾಠ ಓದಿ ಅಂತ ಕೇಳಿದ್ರೆ ನಮ್ಮ ಅಪ್ಪನ ಕಡೆ ಓದಿನ್ರಿ ಅಂತ ಬೇರೆ ಹೇಳ್ಬಿಟ್ಟವ. ಯಾರು ಬೇರೆ ಆಚಾರ ಹೇಳಿದ್ರೆ ಅವ್ರು ಬೈಸ್ಕೋತಿದ್ರು, ಅವ್ರ ಅಪ್ಪನ ಹೆಸರು ಹೇಳಿದ್ರೆ ಅವ್ರಪ್ಪ ಬೈಸ್ಕೋಬೇಕಾತೀಗ. ಹೌದಾ ಅಂದ್ರೆ ಹೋಗಿ ನೋಡಿ ಶಾಣೆ ಇದ್ದೀನಿ ಅಂತ ಕಳಿಸ್ಬಿಟ್ರು. ಸೀದಾ ಮನೆಗೆ ಬಂದ್ರೆ ಆ ಪುಣ್ಯಾತ್ಮ ಮನೆಗೆ ಬಂದ್ರೆ ಅಪ್ಪಗೆ ಬೈತಾನ, ನೀ ಪಾಠ ಸರಿ ಹೇಳ್ಕೊಟ್ಟಿಲ್ಲ ನನಗೆ ಅಂತ ತಿಳ್ಕೊಂಡು. ಅವ ಅಂತಾನಲ್ಲೋ, ನನಗೆ ಬಂದದ್ ವಿದ್ಯೆ ಎಲ್ಲ ಹೇಳ್ಕೊಟ್ಟಿನಿ ನಿನಗೆ, ಇನ್ನೇನ್ ಹೇಳ್ಕೊಡ್ಲಿಲ್ಲ ಅಂತ ಕೇಳ್ತಾನ. ಹಿಂಗ ಈ ಕಥೆ ಶುರುವಾಗ್ತದೆ, ಉಪಾಖ್ಯಾನ ಶುರುವಾಗೋದು ಹಿಂಗ್ ಶುರುವಾಗ್ತದೆ. ಆಮೇಲೆ ಮುಂದೆ ಬಹಳ ಇಂಟ್ರೆಸ್ಟಿಂಗ್ ತಗೋತದೆ. ಅವ್ರ ಅಪ್ಪ ಮಕ್ಕಳ ನಡುವೆ ಏನ್ ಸಂವಾದ ಆಯ್ತು,
ಮುಂದೇನ್ ಕಥೆ ಆಯ್ತು ಅಂತ ಅನ್ನೋದನ್ನೆಲ್ಲ ಹೇಳ್ತಾ ಹೋಗ್ತಾರೆ. ಇವು ಮೇಲ್ ನೋಡ್ಲಿಕ್ಕೆ ಕಥೆಯನ್ನ ಹೇಳಲಿಕ್ಕೆ ಹೊರಟಿದ್ರು ಕೂಡ ನಮಗೆ ಸಾಮಾಜಿಕವಾದ ಕೆಲವು ನೀತಿಗಳು, ಆಧ್ಯಾತ್ಮದಲ್ಲಿ ಕೆಲವು ತತ್ವಗಳು, ಇವುಗಳನ್ನು ತಿಳಿಸ್ಲಿಕ್ಕೆ ಹೊರಟಿರುವಂತಹದ್ದು. ತಗೊಳ್ರಿ ವಾಕ್ಯ ತಗೊಳ್ರಿ ಈಗ. ಶ್ವೇತಕೇತುರ್ಹ ಆರುಣೇಯ ಪಂಚಾಲಾನಾಂ ಸಮಿತಿಂ ಏಯಾಯ. ಶ್ವೇತಕೇತುರ್ಹ, ಶ್ವೇತಕೇತುವಾದರೋ, ಆರುಣೇಯ, ಅವಳ ಅಮ್ಮನ ಹೆಸರು ಅರುಣ ಅಂತಿತ್ತು. ಯಾರಮ್ಮನ ಹೆಸರು? ಶ್ವೇತಕೇತುವಿನ ಅಮ್ಮನ ಹೆಸರು. ಉದ್ದಾಲಕರ ಋಷಿಯ ಹೆಂಡತಿ ಹೆಸರು. ಉದ್ದಾಲಕರಿಗೆ ಇಬ್ರು ಗಂಡು ಮಕ್ಕಳು, ಒಬ್ರು ನಚಿಕೇತ, ಇನ್ನೊಬ್ರು ಶ್ವೇತಕೇತು ಅಂತ ತಿಳಿದುಕೊಂಡು. ಎಷ್ಟು ಚಂದ ಚಂದ ಮಕ್ಕಳ ಹೆಸರಿಟ್ಟಾರ ನೋಡ್ರಿ. ಇವತ್ತಿಗೆ ಹೆಸರು ಇಡಬೇಕು ಅಂತ ಜನರಿಗೆ ಅಪೇಕ್ಷೆ ಪಡಬೇಕು, ಅಷ್ಟು ಚಂದ ಇಟ್ಟಾರ. ಮೊದಲನೇದವನು ಶ್ವೇತಕೇತು, ಎರಡನೇದವನು ನಚಿಕೇತ. ಹೆಂಗಾಗಿತ್ತು ಅವ್ರ ಮನೆಯೊಳಗ ಅಂದ್ರೆ, ಶ್ವೇತಕೇತು ಭಾರಿ ಶಣೆ ಇದ್ದ, ಹುಟ್ಟ ಶಣೆ ಅವ. ಹುಟ್ಟ ಶಣೆ ಇದ್ದದ್ದಕ್ಕ ಅವನ್ ಕರ್ಕೊಂಡು ಹೋಗಿ ವಿದ್ಯಾಪೀಠಕ್ಕೆ ಹಾಕಿಬಿಡ್ಯಾರ ಅವಂಗ. ಅಂದ್ರೆ ವಿದ್ಯಾಪೀಠದಾಗ ಓದೇನ, ಅವ್ರ ಅಪ್ಪನ ಕಡೆ ಓದೇನ ಅಂತ ತಾತ್ಪರ್ಯ. ಅದು ಈ ವಿದ್ಯಾಪೀಠಕ್ಕೆ ಹೋಗಿದ್ದು ಇಲ್ಲಿ ಮುಂದೆ ಬರ್ತದೆ, ಇನ್ ಮುಂದೆ. ವಿದ್ಯಾಪೀಠಕ್ಕೆ ಹಾಕಿದ್ರು, ವಿದ್ಯಾಪೀಠಕ್ಕೆ ಹೋಗಿ ಬಂದ. ಅವನು ವಿದ್ಯಾಪೀಠಕ್ಕೆ, ಈ ಪಾಪ ಇವ್ ನಚಿಕೇತ ಇದ್ ನೋಡ್ರಿ, ಇವ ಏನ್ ಮಾಡಿದ ಅಂದ್ರೆ, ಅವ್ ಸ್ವಲ್ಪ ಮಂದ ಬುದ್ಧಿ ಅಂತ ತಿಳ್ಕೊಂಡು ಹೇಳಿ ಮನೆಯಾಗ ಇಟ್ಕೊಂಡ್ಬಿಟ್ಟಿದ. ಅವನ್ನ ದಡ್ಡದ ಇಲ್ಲೇ ಇರೋಲ್ತ ಹಾಕಿದ್ದು, ಸಗಣಿ ಬೆಳ್ಕೋತಿರ್ಲಿ ಮನ್ಯಾಗ ಅಂತ ತಿಳ್ಕೊಂಡು ಇಟ್ಬಿಟ್ಟಿದ ಅವನು. ಮತ್ ಮನ್ಯಾಗ ಆಕಳ ಸಾಕಿರ್ತಾರೆ, ಸಗಣಿ ಬೆಳಿಲಿಕ್ಕೆ ಒಬ್ರು ಬೇಕಾಗ್ತಾರಲ್ಲ ಅಂತ ಇಟ್ಟಿದ್ರು. ಆದ್ರೆ ಉಲ್ಟಾ ಏನಾಯ್ತು ಅಂದ್ರೆ, ನಚಿಕೇತನೇ ಅತ್ಯಂತ ಶಾಣೆ ಹುಡುಗ, ಶ್ವೇತಕೇತು ದಡ್ಡ ಅಂತ ಸಿದ್ಧ ಆಗ್ಬಿಟ್ಟು ಉಲ್ಟಾ ಆಗ್ಬಿಡ್ತದೆ. ಅದಕ್ಕ ನಾವ್ ಯಾರನ್ನೂ ಜಡ್ಜ್ ಮಾಡಬಾರ್ದ್ರಿ. ಅಂತಾರಲ್ಲ ಏನು ಅಂತಾರಲ್ಲ, ಅಲ್ಲಲ್ಲ ನಿಮ್ ಇಂಗ್ಲಿಷ್ ಅಂತಾರಲ್ಲ, ಕವರ್ ನೋಡಿ ಬುಕ್ ಜಡ್ಜ್ ಮಾಡಬಾರ್ದು ಅಂತಾರಲ್ಲ, ಹಂಗ ಹಂಗ ಕವರ್ ನೋಡಿ ಬುಕ್ ಏನಾರ ಜಡ್ಜ್ ಮಾಡಬಾರ್ದು ಅಂತಾರೆ, ಗೊತ್ತಾತಿಲ್ಲೋ. ಅದಕ್ಕ ಹಿಂಗಾಯ್ತು ಅಂತ ಒಂದು ಇತಿಹಾಸ. ಅದಕ್ಕ ಬಂದ್ರು. ಆರುಣೇಯ ಪಂಚಾಲನಾಂ ಸಮಿತಿ ಮೇಯಾಯ ತಮ್ಮ ಪ್ರವಾಹಣೋ ಜೈಬಿಲಿ ಉವಾಚ. ಅವನನ್ನ ಕುರಿತು ಪ್ರವಾಹಣ ಜೈಬಿಲಿ ಕೇಳ್ತಾನ, ಕುಮಾರ ಅನುತ್ವ ಆಶಿಷತ್, ಏನಪ್ಪಾ ಪಿತೇತ್ಯನು, ನಿಮ್ಮಪ್ಪ ನಿಂಗೆ ಪಾಠ ಹೇಳ್ಕೊಟ್ಟಾರೇನೋ ಅಂತ ಕೇಳಿದ್ರಂತೆ. ಅನುಹಿ ಭಗವನ್, ಹೌದು ಹೌದು ಸ್ವಾಮಿ, ನಮ್ಗೆ ಪಾಠ ಆಗಿದೆ ಅಂತ ಹೇಳಿದ್ನಂತೆ. ಅಂದ್ರ ರಾಜನ ಸಭೆಯಲ್ಲಿ ಈ ಶ್ವೇತಕೇತು ನಡೆಸಿರುವಂತಹ ವಾದಗಳನ್ನ ಕೇಳಿ ಏನಂದ ಅಂತಂದ್ರ, ನಿಮ್ಮಪ್ಪ ನಿಂಗ ಪಾಠ ಹೇಳಿ ಕೊಟ್ಟಾರೇನಪ್ಪ ಎಲ್ಲ ಅಂತ ಕೇಳಿದ್ರು. ಪೂರ್ಣ ತಯಾರು ಮಾಡ್ಸ್ಯಾರಿ ನಂಗೆಲ್ಲ ಬರ್ತದ ಅಂತ ಹೇಳಿದ್ನಂತ. ಕೆಲವರಿಗೆ ಯಾವ ಶಾಸ್ತ್ರವೂ ಗೊತ್ತಿರೋದಿಲ್ಲ, ಮಂದಿ ಮುಂದೆ ಪಾಠ ಹೇಳೋ ಕಾಲಕ್ಕೆ ಅಥವಾ ಮಂದಿ ಮುಂದೆ ಹೇಳ್ಕೊಳ್ಳೋ ಕಾಲಕ್ಕೆ ನಾವು ಚತುಶಾಸ್ತ್ರ ಪಂಡಿತರು ಅಂತ ಹೇಳ್ತಿರ್ತಾರೆ, ಷಟ್ಶಾಸ್ತ್ರ ಪಂಡಿತರು ಅಂತ ಹೇಳ್ತಿರ್ತಾರೆ. ಇಷ್ಟಕ್ಕ ನಿಂತಿರ್ತದ ಬಹಳ ಸಂತೋಷ. ಮುಂದೆ ಅಷ್ಟಶಾಸ್ತ್ರ ದಶಶಾಸ್ತ್ರ ಅಂತ ಹೇಳಿಕ್ ಹೋದ್ರೆ ಕೇಳೋರಿಗೂ ಗಾಬರಿ ಆಗ್ತಾವ. ಯಾಕಂದ್ರೆ ಅವು ಎಷ್ಟು ಶಾಸ್ತ್ರ ಅಂತ ಕನ್ಫ್ಯೂಸ್ ಆಗ್ಬಿಟ್ಟಿರ್ತಾವ. ಅದಕ್ಕೆ ಹಂಗೆಲ್ಲ ಹೇಳ್ಬಾರ್ದು. ಷಟ್ಶಾಸ್ತ್ರ ಪಂಡಿತರು ಚತುಶಾಸ್ತ್ರ ಪಂಡಿತರು ಅಂತ. ಇದು ಚತುಶಾಸ್ತ್ರ ಪಂಡಿತರದೇ ಬಹಳ ಮಹತ್ವದ. ಹಿಂದಕ್ಕೆ ವ್ಯಾಕರಣ, ತರ್ಕ, ಮೀಮಾಂಸಾ, ವೇದಾಂತ ಅಂತ ನಾಲ್ಕು ಶಾಸ್ತ್ರಗಳಲ್ಲಿ ಪಾಂಡಿತ್ಯ. ಅದಕ್ಕೆ ಕೇಳಿದ್ರು ಪಾಠ ಆಗಿದೆಯಾ? ಹೌದು ಆಗಿದೆ. ಹಾಗಿದ್ರೆ ನಾನು ನಿನ್ನನ್ನು ಪರೀಕ್ಷೆ ಮಾಡಬಹುದಾ? ಅವಶ್ಯ ಮಾಡಬಹುದು ಅಂತ ಹೇಳ್ತಾನೆ. ನೋಡ್ರಿ, ಅವತ್ತಿನ ಕಾಲದಲ್ಲಿ ರಾಜರಾದವರು ಎಷ್ಟು ವಿದ್ಯಾವಂತರಾಗಿರ್ತಿತ್ತು ಅಂದ್ರೆ, ಮನೆಗೆ ಬಂದ ವಿದ್ವಾಂಸನನ್ನ ಪರೀಕ್ಷಾ ಮಾಡುವಷ್ಟು ವಿದ್ಯಾವಂತರಾಗಿರ್ತಿತ್ತು ರಾಜರು. ಇವತ್ತು ನಮ್ಮ ಎಲ್ಲಾ ರಾಜರು ಆಧಾರ್ ಕಾರ್ಡಿಗೆ ಉಪಯೋಗ ಬೀಳುವ ಹೆಬ್ಬಟ್ಟು, ಆಧಾರ್ ಕಾರ್ಡಿಗೆ ಮಾತ್ರ ಉಪಯೋಗ ಬೀಳುವಂತ ಹೆಬ್ಬಟ್ಟು, ಇನ್ನೆದಕ್ಕೂ ಬೀಳುದಿರುವಂತವು ಅಂಥ ಹೆಬ್ಬಟ್ಟಿರುವಂತಹ ರಾಜರಾಗಿರ್ತಾರೆ. ವಿದ್ಯಾಮಂತ್ರಿ ಅಂತ ಆಗಿರ್ತಾನವ, ಶಿಕ್ಷಣ ಮಂತ್ರಿ ಅಂತ ತಿಳ್ಕೊಂಡು ಹೇಳಿ. ಅವ ಎಂದೂ ಸಾಲಿಗೆ ಹೋಗಿರಂಗಿಲ್ಲ ನಮ್ಮಲ್ಲಿ. ಎಂದೂ ಶಾಲೆಗೆ ಹೋಗದೆ ಇರುವಂತವನನ್ನೇ ಶಿಕ್ಷಣ ಮಂತ್ರಿ ಮಾಡಿರ್ತಾರೆ. ಯಾಕಂದ್ರೆ ನಾವು ತಿಳಿಸ್ಬೇಕಾಗಿರ್ತ ಜಗತ್ತಿಗೆ, ನಿಮ್ಮ ಶಿಕ್ಷಣ ಎಷ್ಟು ತಪ್ಪದ ಪದ್ಧತಿ ಅಂತ ತಿಳ್ಕೊಂಡು. ಶಿಕ್ಷಣ ಮಂತ್ರಿ ಅನಕ್ಷರಸ್ಥ ಆಗಿರ್ತಾನೆ. ಯಾಕಾಗಿರ್ತಾನೆ ಅಂದ್ರೆ, ವಿದ್ಯೆಯಿಂದ ನೀವು ಮುಂದೆ ಬರೋದಿಲ್ಲ ಅಂತ ಜಗತ್ತಿಗೆ ತಿಳಿಸ್ಬೇಕಾಗಿರ್ತದೆ. ಆ ಉದ್ದೇಶದಿಂದ ಆಗಿರ್ತಾರೆ ಅಷ್ಟ. ಏನ್ ಪ್ರಶ್ನೆ ಕೇಳಬಹುದು ಬಂದಪ್ಪ ಅಂದ್ರೆ, ಅಷ್ಟು ರಾಜ ಮೆಚೂರ್ಡ್ ಇದ್ದ ಅಂದ್ರೆ ಅವ್ ವಿದ್ವಾಂಸನಿಗೆ ಪ್ರಶ್ನೆ ಮಾಡುವಷ್ಟು ಹೇಳ್ತಾರ ಅವ್ರು. ಕೊನೆಗೆ ನಮ್ಮ ಎಜುಕೇಶನ್ ಹೆಂಗಿತ್ತು ಅಂತ ಹೇಳ್ತಾರ ಅವ್ರು. ನಮ್ಮ ಎಜುಕೇಶನ್ ಸಿಸ್ಟಮ್ ಹೆಂಗಿತ್ತು ಅಂತ ಅನ್ನುವುದನ್ನ ಮುಂದಿನ ಪುಟಗಳಲ್ಲಿ ತಿರುಗಿಸಿ ಹೇಳ್ತಾರ ಅವ್ರು. ಏನಪ್ಪಾ, ವೇತ್ಥ ಯದಿತೋ ಅಧಿಪ್ರಜಾ ಪ್ರಯಂತಿ. ಮೊದಲನೇ ಪ್ರಶ್ನೆ, ನಂಬರ್ 1,
ಇಲ್ಲಿಂದ ಪ್ರಜೆಗಳು ಯಾವ ಮಾರ್ಗದ ಮೂಲಕವಾಗಿ ಪರಲೋಕಕ್ಕೆ ಹೋಗ್ತಾರೆ ಅದು ಗೊತ್ತಿದೆಯಾ ನಿನಗೆ ಅಂತ ಕೇಳಿದ್ರು. ಪಾಪ ನ ಭಗವೈತಿ, ಗೊತ್ತಿಲ್ರಿ ಪೂಜ್ಯರೇ ಅಂದ. ಪ್ರಾಮಾಣಿಕನಾಗಿದ್ದ ಅದರಿಂದ ಗೊತ್ತಿಲ್ಲ ಅಂತನ್ನೇ ಹೊರತಾಗಿ ದಿಸ್ ಇಸ್ ಔಟ್ ಆಫ್ ಸಿಲೆಬಸ್ ಅಂತ ಹೇಳ್ಬೋದಾಗಿತ್ತ. ಇದು ಔಟ್ ಆಫ್ ಸಿಲೆಬಸ್. ಈಸಿ ಅದು ಉತ್ತರ ಕೊಡ್ಲಿಕ್ಕೆ. ವೆಂಕಟರಮಣ್ ಉತ್ತರ ಕೊಡ್ಲಿಕ್ಕೆ ತುಂಬಾ ಈಸಿ ಅದು. ಔಟ್ ಆಫ್ ಸಿಲೆಬಸ್, ಇದು ನಮ್ಮ ಸಿಲೆಬಸ್ ಒಳಗೆ ಇಲ್ಲ ಅಂತ ಹೇಳ್ಬಿಡ ಅಂತ ಕೆಲಸ. ಹಂಗೆ ಹೇಳಿಲ್ಲ ಅವನ್ ಪಾಪ. ನಂಗೆ ಗೊತ್ತಿಲ್ಲ, ಮೊದಲನೇ ಪ್ರಶ್ನೆ ಕೇಳಿದ ಗೊತ್ತಿಲ್ಲ ಅಂದ. ವೇತ್ತ ಯದತೋ ಅಧಿಪ್ರಜಾಹ ಪ್ರಯಾಂತಿ, ಇಲ್ಲಿಂದ ಪ್ರಜೆಗಳು ಮೇಲಿನ ಲೋಕಗಳಿಗೆ ಹೋಗುವಾಗ ಯಾವ ಮಾರ್ಗದ ಮೂಲಕ ಹೋಗ್ತಾರೆ ಅದು ಗೊತ್ತಿದೆಯಾ? ಇಲ್ಲ. ವೇತ್ತ ಯಥಾ ಪುನರಾವರ್ತಂತ ಇತಿ, ತಿರುಗಿ ಬರ್ತಾರಲ್ಲ ಆ ಮಾರ್ಗ ಗೊತ್ತಾ? ಹೋಗೋ ದಾರಿ ಗೊತ್ತಿರ್ಲಿಕ್ಕಿಲ್ಲ. ಬರೋ ದಾರಿ ಆದ್ರೆ ಗೊತ್ತಿದೆಯಾ ನಿನಗೆ ಅಂತ ಕೇಳಿದರು. ನ ಭಗವೈತಿ, ಗೊತ್ತಿಲ್ಲ ಸ್ವಾಮಿ. ವೇತ್ತ ಪಥೋ ದೇವಯಾನಸ್ಯ ಪಿತೃಯಾನಸ್ಯ ಚ ವ್ಯಾವರ್ತನಾ ಇತಿ ನ ಭಗವೈತಿ. ಮೂರನೇ ಪ್ರಶ್ನೆ, ದೇವಯಾನ ಹಾಗೂ ಪಿತೃಯಾನಗಳ ಮಧ್ಯದಲ್ಲಿ ವಿಶ್ರಾಂತಿ ಸ್ಥಳಗಳು ಅಂತಿವೆಯಲ್ಲ, ಅವು ಗೊತ್ತಾ ನಿನಗೆ? ನೋಡ್ರಿ, ಹಿಂದಿನ ಕಾಲದಲ್ಲಿ ಪರೀಕ್ಷೆಗೆ ಎಂತಹ ಸಿಲೆಬಸ್ ಇಟ್ಟಿರ್ತಿದ್ರು ಅಂತಂದ್ರೆ, ದೇವಯಾನ, ಪಿತೃಯಾನ, ಇಲ್ಲಿಂದ ಪರಲೋಕಕ್ಕೆ ಹೋಗೋದು, ಪರಲೋಕದಿಂದ ಇಲ್ಲಿ ಬರುವಂತಹ ಮಾರ್ಗಗಳ ಪರಿಚಯ ಇದೆಯಾ ಅಂತ ಕೇಳ್ತಿದ್ರು. ಇವತ್ತೇನಾದ್ರೂ ಶಾಲೆಗಳಲ್ಲಿ ಸಬ್ಜೆಕ್ಟ್ ಇಟ್ರೆ ನೀವು ಮನುವಾದಿಗಳು, ಕೋಮುವಾದಿಗಳು ಅಂತ ಕರ್ಸ್ಕೋತೀರಿ ನೀವೆಲ್ಲ. ಇದಕ್ಕೆ ಅಂದ್ರೆ ಎಷ್ಟು ನಮ್ಮ ವಿದ್ಯಾದ ಮಟ್ಟ ತೆಳಗೆ ಬಿದ್ದು ಹೋಗ್ಯದ ಎಂಬುದು ಅರ್ಥ ಆಗಲ್ಲ. ಗೊತ್ತಿಲ್ಲ ಅಂದ, ಸರಿ ಹೋಗ್ಬಿಡು. ವೇತ್ತ ಯಥಾಸೌ ಲೋಕೋನ ಸಂಪುರ್ಯತಾ ಇತಿ, ಅಲ್ಲೋ ನಿತ್ಯ ಇಷ್ಟು ಜನ ಹೋಗ್ತಾರೆ ಸತ್ 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 ಮೇಲೆ, ಆ ಲೋಕ ತುಂಬಂಗಿಲ್ಲ ಏನದು? ತುಂಬಬೇಕಾಗಿತ್ತಲ್ಲ ಆ ಲೋಕ. ಏನ್ರಿ ಪಂಡಂಗಾಚಾರ್ಯ, ದಿವಸ ಒಬ್ಬರಿಲ್ಲ ಒಬ್ರು ಹೋಗ್ತಿರ್ತಾರ, ಉಳಿದವ್ರು ಅವ್ರದ್ದು 13 ಉಣ್ತಿರ್ತಾರೆ, 12 13 ಮ್ಯಾಲ ಹೋದವ್ರು ಹೋಗ್ತಿರ್ತಾರೆ, ಉಳಿದವ್ರು 12 ಹೋಗ್ತಾರೆ, ಇವ್ರು 12 ಹೋಗ್ಬೇಕು, ಮುಂದೆ ನಾವು ಉಣ್ತಿರ್ತಾರೆ. ಹಿಂಗೆ ಕಾರ್ಯಕ್ರಮ. ನಮ್ಮಲ್ಲಿ ಏನ್ ಸಂಕೋಚ ಮಾಡ್ಕೊಳ್ಳೋದಿಲ್ರಿ ನಾವು. ಹಂಗ ಅಂದ್ರೆ ಅವ್ರು ಹೋಗ್ಯಾರ ಅಂತ ತಿಳ್ಕೊಂಡು ನಾವು ಗಾಬರಿ ಆಗಿ ಸಾಧಾರಣ ಇದ್ರ ಮಾಡ್ಕೊಳ್ಳೋದು ಹಂಗೆಲ್ಲ ಏನಿಲ್ಲ. ಎಂದ್ 12 ಆಗ್ತದೆ, ಎಂದ್ 13 ಆಗ್ತದೆ ನಿನ್ ಚಿಂತೆ ಮಾಡಿರ್ತೀವಿ ಅಷ್ಟೇ ನಾವು ಮುಂದೆ. ಅದಕ್ಕೆ ಪ್ರಶ್ನೆ ನಮ್ದು, ಹೋಗ್ತಾ ಇದ್ರು ಕೂಡ ತುಂಬೋದಿಲ್ಲ ಯಾಕದು? ಏನದಲ್ಲಿ? ಒಂದು. ಎರಡನೇದು ಗೊತ್ತೇನಪ್ಪಾ ಅಂದ್ರು. ನ ಭಗವೈತಿ, ಗೊತ್ತಿಲ್ಲ ಆಚ, ಗೊತ್ತಿಲ್ಲ ಸ್ವಾಮಿ. ವೇತ್ತ ಯಥಾ ಪಂಚಮ್ಯಾಂ ಆಹುತೋ ಆಪ ಪುರುಷವಚಸೋ ಭವಂತಿ. ನೋಡು, ಈ ಜೀವ ಇದೆಯಲ್ಲ, ಇದನ್ನ 5ನೇ ಅಗ್ನಿಯಲ್ಲಿ ಆಹುತಿ ಹಾಕಿದಾಗ ಅದಕ್ಕೆ ಪುರುಷ ಅಂತ ಕರೀತಾರೆ. ಅದು ನೀರಾಗಿರ್ತದ ಮೊದಲು, ಅದು ಪುರುಷ ಅಂತ ಆಗ್ತದ. ಆ 5 ಅಗ್ನಿಗಳು, 5ನೇ ಅಗ್ನಿ ಯಾವುದು? ಆಹುತಿ ಹಾಕೋದು ಅಂದ್ರೆ ಏನು ಗೊತ್ತಿದೆಯಾ ಅಂತ ಕೇಳಿದ್ರು. ನ ಭಗವೈತಿ, ಗೊತ್ತಿಲ್ರಿ ಸ್ವಾಮಿ ರಾಜರೇ, ಗೊತ್ತಿಲ್ಲ ಅಂತ ಹೇಳ್ಬಿಟ್ಟವ. ಏನನ್ಬೇಕು? ಅಥನು ಕಿಂ ಅವಶಿಷ್ಟೋ ಅವೋಚತಾಹ, ಅಲ್ರಿ ಕಲ್ತೀನಿ ಅಂತ ಹೇಳಿದಲ್ಲೋ, ಪಾಠ ಕಲ್ತೀನಿ ಅಂತ ಹೇಳಿದಲ್ಲೋ ನಿಮ್ಮಪ್ಪನ ಹತ್ರ. ಏನ್ ಕಲ್ತೀನಿ ನೀನು? ಯೋಹಿ ಇಮಾನಿ ನ ವಿದ್ಯಾತ್ ಕಥಂ ಸೋನುಶಿಷ್ಟೋ ಬ್ರವೀತಿ ಇತಿ. ಯಾವ ವ್ಯಕ್ತಿಗೆ ಈ 5 ಪ್ರಶ್ನೆಗಳಿಗೆ ಉತ್ತರ ಗೊತ್ತಿಲ್ಲ, ಅವ ಕಲ್ತೀನಿ ಕಲ್ತೀನಿ ಅಂತ ಹೇಳ್ಕೋದ್ರ ಏನರ್ಥದ ಹೇಳೋಣಂತ? ಎಲ್ಲ ಬರ್ತದ್ರಿ, ನೀವು ಕೇಳಿದ್ಬಿಟ್ಟು ಅಂತ ಹೇಳ್ತಿದ್ನಂತವ. ಇಲ್ಲಿ ಒಟ್ಟಾರೆ ಈ ಘಟ್ಟ ಏನಾಯಿತು ಅಂದ್ರೆ ಜ್ಞಾನದ ಘಟ್ಟ ಇದು. ಅವ ರಾಜನಾಗಿರುವಂತಹ ವ್ಯಕ್ತಿ ಅಕ್ಷರಶಃ ಕ್ಷತ್ರಿಯನಾದ ರಾಜ ಬ್ರಾಹ್ಮಣ ಕುಮಾರನನ್ನ ಹೀಯಾಳಿಸ್ತಾ ಇದ್ದಾನೆ. ನೀನ್ ಯಾವ ಬ್ರಾಹ್ಮಣನೋ? ವಿದ್ಯೆಯನ್ನ ಕಲಿದೇ ಇರುವಂಥವನನ್ನ ಬ್ರಾಹ್ಮಣ ಅಂತ ಕರಿಬೇಕಾ ನಾವು? ಬ್ರಾಹ್ಮಣ್ಯ ನಿಂತದ್ದೇ ವಿದ್ಯೆಯ ಆಧಾರದಲ್ಲಿ. ಅದು ಹಣದ ಆಧಾರ, ದೇಹಬಲದ ಆಧಾರ, ಇನ್ಫ್ಲೂಯೆನ್ಸು, ಇವು ಯಾವ್ದ ಆಧಾರದಲ್ಲೂ ಬ್ರಾಹ್ಮಣ್ಯ ನಿಂತೇ ಇಲ್ಲ. ಯಾವ್ದು ಆಧಾರದ ನಿಂತದ ಬ್ರಾಹ್ಮಣ್ಯ? ನಮ್ದು ಜ್ಞಾನದ ಬಲದ ಮೇಲೆ ನಿಂತುಕೊಂಡದ. ನೆನಪಿಟ್ಟುಕೊಳ್ರಿ, ಈ ಒಂದು ಮಾತು ಸಾಕು. ಆ ದೃಶ್ಯಗಳು ನಮ್ ಕಣ್ಣಿಗೆ ಬರಬೇಕು. ಎತ್ತರದ ಸೀಟಿನ ಮೇಲೆ ಅವನು ಕೂತಿದ್ದಾನೆ, ಸಿಂಹಾಸನದ ಮೇಲೆ ಪ್ರವಾಹನ ಜೈಬಿಲಿ ಕೂತಿದ್ದಾನೆ. ವಾಸ್ತವದಲ್ಲಿ ಆತ ಶುದ್ಧ ಸಾತ್ವಿಕ, ಒಳ್ಳೆ ರಾಜ. ಮುಂದಿನ ಘಟ್ಟಗಳನ್ನು ನೋಡಿದಾಗ ನಿಮ್ ಕಲ್ಪನಾ ಬರ್ತದೆ, ಒಳ್ಳೆ ರಾಜ ಅವನು. ಈ ಶ್ವೇತಕೇತು ಎಂಬ ಚಿಗುರು ಮೀಸೆಯ ತರುಣ ಪಂಡಿತ ಬಂದಾಗ ಅವನ ಹಾರಾಟವನ್ನು ನೋಡಿ ಅವನಿಗೆ ಇನ್ನೂ ವಿದ್ಯೆಯನ್ನ ಕಲಿಬೇಕು ಅನ್ನುವ ಪ್ರೇರಣೆ ಮಾಡುವುದಕ್ಕಾಗಿ, ಮೋಟಿವೇಟ್ ಮಾಡುವುದಕ್ಕಾಗಂತಾನೆ ನೀನ್ ಯಾವ ಬ್ರಾಹ್ಮಣನೋ? ಈ 5 ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ, ಇವನ್ನೇ ಗೊತ್ತಿಲ್ಲದೆ ಇದ್ದವ್ ಇನ್ನೇನ್ ಕಲ್ಕೊಂಡ್ಬರ್ತೀನಿ ನೀನೆಲ್ಲಾದ್ರೂ ಅಂತ ಹೇಳಿ ಅವನಿಗೆ ಝಬರಿಸಿದರೆ ಆತ ಮನೆಗೆ ಹೋಗ್ತಾನೆ. ಇರ್ಲಿ, ಮುಂದೇನಾಗ್ತಾನೆ ನೋಡಂತ. ಇಲ್ಲಿ ಪ್ರಸಂಗದಲ್ಲಿ ನನಗೊಂದೆರಡು ಮಾತನ್ನ ಔಟ್ ಆಫ್ ಸಿಲೆಬಸ್ ಹೇಳ್ಬೇಕಾಗಿದೆ.
ಏನ್ ಔಟ್ ಆಫ್ ಸಿಲೆಬಸ್ಸು? ಪ್ರಾಯ ನಾವೆಲ್ಲ ಇಲ್ಲೇನ್ ಕುಳಿತಿದ್ದೇವೆ, ಎಲ್ಲರೂ ಬ್ರಾಹ್ಮಣರು ಅಕ್ಷರಸ್ಥರೇ ಇದ್ದೀವಿ, ಪ್ರಾಮಾಣಿಕವಾಗಿ ಅಕ್ಷರಸ್ಥರ ಇದ್ದೀವಿ. ಅಷ್ಟೋ ಇಷ್ಟೋ ಅಕ್ಷರಸ್ಥರ ಇದ್ದೀವಿ. ನಾವೇನು ಬಹಳ ದೊಡ್ಡ ಅಕ್ಷರಸ್ಥರ ಇಲ್ಲದೆ ಇದ್ರು ಕೂಡ ಎಷ್ಟು ಅಕ್ಷರಸ್ಥರ ಇರ್ಬೇಕು ಇದ್ದಿದ್ದೇವೆ. ಆದರೆ ಶಾಸ್ತ್ರದ ಮಾತೇನ್ ಗೊತ್ತಾ? ಬ್ರಾಹ್ಮಣ್ಯದ ಮೊದಲನೇ ಗುರುತೇ ಜ್ಞಾನ. ಪ್ರಹ್ಲಾದರಾಜರು ನರಸಿಂಹದೇವರ ಮುಂದೆ ನಿಂತು ಸ್ತೋತ್ರ ಮಾಡ್ತಿರುವಾಗ, ಸ್ವಾಮಿ, ಹರಿಭಕ್ತಿ ವಿಹೀನನಾಗಿರುವಂತಹ ಬ್ರಾಹ್ಮಣನನ್ನ ನಾನು ಬ್ರಾಹ್ಮಣ ಅಂತ ಕರೆಯೋದಿಲ್ಲ ಅಂತ ಹೇಳ್ತಾ ಇರುವಾಗ ಒಂದು ಮಾತಂತಾರೆ, ವಿಪ್ರಾದ್ವಿಷಡ್ಗುಣಯುತಾದರವಿಂದನಾಭ ಪಾದಾರವಿಂದ ವಿಮುಖಾತ್ ಶ್ವಪಚಂಬರಿಷ್ಟಂ. ವಿಪ್ರಾತ್ ದ್ವಿಷಡ್ಗುಣಯುತಾತ್, 12 ಗುಣಗಳಿಂದ ಕೂಡಿರಬೇಕಾಗಿದ್ದು ಪ್ರತಿಯೊಬ್ಬ ಬ್ರಾಹ್ಮಣನ ಕರ್ತವ್ಯ, ಧರ್ಮ, ಅದು ಅವನ ಸ್ವಭಾವ ಆಗಿದೆ. ಯಾವುದು 12 ಅಂತ ಕೇಳಿದ್ರೆ, ಶ್ರೀಮದಾಚಾರ್ಯರು ಮಹಾಭಾರತದ ಒಂದು ವಾಕ್ಯವನ್ನ ಕೊಡ್ತಾರೆ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಇದಕ್ಕೆ ಸಂಬಂಧಪಟ್ಟದ್ದಾದ್ದರಿಂದ ಹೊರಗೋಗಿ ಒಳಗೆ ಬರ್ತಿದ್ದೀನಿ, ಒಳಗೆ ಬರ್ತಿದ್ದೀನಿ, ನೆನಪಿಟ್ಟುಕೊಳ್ರಿ. 12 ಲಕ್ಷಣಗಳು ನಮ್ಮಲ್ಲಿ ಕಂಪಲ್ಸರಿ ಇರಬೇಕು. ನಾವು ಆವಾಗ ಬ್ರಾಹ್ಮಣ ಅಂತ ಕರ್ಸ್ಕೋತೀವಿ. ಆಚಾರ್ಯರು ಈ ಪ್ರಹ್ಲಾದರಾಜರ ಮಾತಿನ ವಿವರಣೆಯನ್ನ ಕೊಡ್ತಿರುವಾಗ ನಮಗೆ ಯಾವ 12ಪ್ಪ? ವಿಪ್ರ ದ್ವಿಷಡ್ಗುಣಯುತಾತ್, 12 ಲಕ್ಷಣಗಳಿರ್ಬೇಕಲ್ಲ, ಯಾವುದು ಅಂತ ಕೇಳಿದಾಗ ಆಚಾರ್ಯರು ಎಲ್ಲಿಯ ಮಾತನ್ನು ತಂದು ಕೊಡ್ತಾರೆ ಗೊತ್ತಾ? ಅವ ಧೃತರಾಷ್ಟ್ರ ಆವತ್ತಿನ ರಾತ್ರಿ ನಿದ್ದೆ ಮಾಡಿರಂಗಿಲ್ಲ ನೋಡ್ರಿ. ನಾಳೆ ಯುದ್ಧ ಅನ್ಕೊಂಡು ನಿದ್ದೆ ಬರ್ಲಿಲ್ಲ ಅವಂಗ. ಅದಕ್ಕೆ ವಿದುರನ್ ಕರೆಸಿದ. ವಿದುರ ಬಂದ, ಏನಣ್ಣ ಏನ್ ಕರೆಸಿದ್ದಿ ಅಂತ ತಿಳ್ಕೊಂಡು, ಯಾಕೋ ನಿದ್ದೆ ಬರವಲ್ತಾಗ್ಯದು ಅಂದ. ನಾ ಏನ್ ಮಾಡ್ಲಿ ನಿದ್ದೆ ಬರ್ಲಿಲ್ಲ ಅಂದ್ರ ಅಂತ ಅವ ಕೇಳಿದ. ನೀ ಸ್ವಲ್ಪ ಪ್ರವಚನ ಹೇಳು, ನಿದ್ದೆ ಬರ್ತದ ಅಂತವ ಅಂದ. ಅಂದ್ರೆ ಅವತ್ತಿನಿಂದ ಇವತ್ತಿನ ತನಕೂ ಕೂಡ ಪ್ರವಚನ ಇದು ನಿದ್ರಾ ಸಾಧನ ಅಂತನ್ನೋದು ಪುರಾಣಗಳಲ್ಲೂ ಪುಟಗಳಲ್ಲಿ ಬರೆಯಲಾಗಿದೆ. ಅಂದ್ಮೇಲೆ ಮತ್ತೆ ಅಷ್ಟು ಪುರಾಣೋಕ್ತವಾದ ಮಾತನ್ನು ನಾವು ನಡೆಸದೆ ಹೋದ್ರೆ ಎಲ್ಲಿ ಪುರಾಣದ ದೇವತೆಗಳು ಸಿಟ್ಟು ಮಾಡ್ಕೊಳ್ತಾರೋ ಅಂತ ಪುರಾಣಕ್ಕೆ ಕೊಳ್ತಿರುವಾಗ ನಾವೆಲ್ಲ ಅದಕ್ಕೆ ಆ ವಾಕ್ಯವನ್ನು ಅವನು ಹೇಳ್ತಾರ. ಅವನೇನು ಉಪದೇಶ ಮಾಡಿದ ಇಲ್ಲ, ನನಗೆ ಇನ್ನಿಷ್ಟು ಉಪದೇಶ ಮಾಡು ಅಂದಾಗ ನನ್ನ ಅಧಿಕಾರ ಅಲ್ಲ, ಸನತ್ ಕುಮಾರರು ಬರ್ತಾರೆ ಅಂತ ತಿಳಿದುಕೊಂಡು ಸನತ್ ಕುಮಾರರ ಸ್ಮರಣೆಯನ್ನ ಮಾಡಿದಾಗ ವಿದುರರು ಅವರು ಬಂದು ಹೇಳುವ ಅದು ಸನತ್ ಸುಜಾತೀಯ ಅಂತ ಕರ್ಸ್ಕೊಳ್ತದೆ. ಅದರಲ್ಲಿನ ಒಂದು ವಾಕ್ಯವನ್ನು ಹೇಳ್ತಾರೆ. ಏನಂತ ಆಚಾರ್ಯ ವಿವರಣೆ ಕೊಡ್ತಾರೆ. ಜ್ಞಾನಂಚ ಸತ್ಯಂಚ ದಮಶ್ರುತಂಚ ಅಮಾತ್ಸರ್ಯಂ ಹ್ರೀ ಸ್ಥಿತಿಕ್ಷಾನುಸೂಯ ಯಜ್ಞಶ್ಚ ದಾನಂಚ ಧೃತಿಶ್ಯಮಶ್ಚ ಮಹಾವ್ರತ 12 ಬ್ರಾಹ್ಮಣಸ್ಯ. ಇವು 12 12 ವ್ರತಾ ಮಹಾವ್ರತಾ ಬ್ರಾಹ್ಮಣಸ್ಯ. ನಮಗ ಏಕಾದಶಿ ಹೆಂಗ ವ್ರತವೋ ಹಂಗ ಈ 12 ಗುಣಗಳು ವ್ರತವಾಗಿರಬೇಕು, ಕಡ್ಡಾಯವಾಗಿರಬೇಕು. ಯಾವುದು ಸ್ವಾಮಿ 12 ಗುಣಗಳು? ಮೊದಲನೆಯದ್ದು ಜ್ಞಾನಂ. ಬರ್ಕೊಳಿಗತ್ರಿ ಅಂತ ತಿಳ್ಕೊಂಡಿನಿ ನಾನು, ಅದಕ್ಕೆ ಮುಂದೆ ಹೊಂಟಿನಿ ಅಷ್ಟೇ. ಜ್ಞಾನಂ. ಎರಡನೆಯದ್ದು ಸತ್ಯ. ಎರಡನೇ ಗುಣ ಯಾವುದು? ಸತ್ಯ. ಮೂರನೇ ಗುಣ ಯಾವುದು ಗೊತ್ತೇನೋ? ಬಹಳ ಆಶ್ಚರ್ಯ. ದಮ ಅಂದ್ರೆ ಇಂದ್ರಿಯ ನಿಗ್ರಹ ಅನ್ನುವುದು ಒಂದು ಗುಣ ಅಂತ. ಇದು ಇಂದ್ರಿಯಗಳನ್ನ ನಿಗ್ರಹಿಸುವುದು ಅನ್ನುವುದೊಂದು ಗುಣ ಅಂತ ಕರೀತಿದ್ದಾನೆ. ನಾವು ದಮನ ಅಂತೀವಿ ನೋಡ್ರಿ. ದಮನ ಅನ್ನಂಗಿಲ್ಲ. ದಮನ ಅಂದ್ರೆ ಹತ್ತಿಕ್ಕುವುದು ಅಂತ ಅರ್ಥ. ಇಂದ್ರಿಯಗಳನ್ನ ಹತ್ತಿಕ್ಕುವುದು ಅಥವಾ ದಮಗುಣ, ಅದು ಇಂದ್ರಿಯ ನಿಗ್ರಹ. ಆಮೇಲೆ ಶ್ರವಣ. ಈ ಶ್ರವಣವು ಒಂದು ಗುಣ. ಎಷ್ಟನೇದಪ್ಪ ಅದು ಶ್ರವಣ ಅಂತ ಅನ್ನೋದು? 4. ಮುಂದ ಅಮಾತ್ಸರ್ಯಂ, ಮಾತ್ಸರ್ಯವಿಲ್ಲದೆ ಇರುವಿಕೆ, ಅಮಾತ್ಸರ್ಯಂ ಮುಂದಿನ ಗುಣ. ಹ್ರೀಹಿ, ನಾಚಿಕೊಳ್ಳುವಿಕೆ, ಲಜ್ಜಾಹೀನನಾಗಿರಬಾರದು ಬ್ರಾಹ್ಮಣನಾದವನು. ನಾಚಿಗೇಡಿ ಬ್ರಾಹ್ಮಣ ಅಂತ ಈ ಟೈಟಲ್ ಬರಬಾರದು ನಮಗ. ಈ ವಿಶೇಷಣ ವಿಶಿಷ್ಟನಾದ ಬ್ರಾಹ್ಮಣ ಇರಬಾರದು. ಏನ್ ಬರ್ಕೊಂಡ್ರಿ? ನಾಚಿಕೆ ಉಳ್ಳವನಾಗಿರ್ಬೇಕು. ಅದಾದ ಮೇಲೆ ತಿತಿಕ್ಷಾ, ತಾಳ್ಮೆ ಇರಬೇಕು. ತಾಳ್ಮೆ. ಅನಸೂಯ. ಒಂದು ಅಮಾತ್ಸರ್ಯ ಬೇರೆ, ಅನಸೂಯ ಬೇರೆ, ಎರಡು ಬೇರೆ ಬೇರೆ. ಒಂದು ಹೊಟ್ಟೆ ಕಿಚ್ಚು, ಒಂದು ಇನ್ನೊಬ್ಬರ ದೋಷವನ್ನ ಎಣಿಸುವುದು. ಅಸೂಯ ಅಂದ್ರೆ ಇನ್ನೊಬ್ಬರ ಮುಂದೆ ಚಾಡಿ ಚುಚ್ಚೋದು ಅವ್ರದ್ದು ಹೋಗಿ, ಅದಿರಬಾರ್ದು. ಬ್ರಾಹ್ಮಣ ಎಂದೂ ಒಬ್ಬರ ಸುದ್ದಿಯನ್ನು ಇನ್ನೊಬ್ರು ಹೇಳಬಾರ್ದು.
ಅವ ಇವ್ರು ತಗೊಂಡೋಗ ಅವ್ರ ಕಿವಿಯಾಗ, ಅವ್ರು ತಗೊಂಡ್ ಬಂದು ಇವ್ರ ಕಿವಿಯಾಗ ಉಸಿರೋ ಕಾರ್ಯಕ್ರಮ ಮಾಡಬಾರ್ದು. ಇದು ಬ್ರಾಹ್ಮಣ ಲಕ್ಷಣ ಅಲ್ಲ. ಮುಂದೆ ಯಜ್ಞ ಮುಂದಿಂದು, ದಾನ ಮುಂದಿಂದು. ಯಜ್ಞ ದಾನ ಆಯ್ತಿಲ್ಲೋ. ಮುಂದ 11, 12 ಈಗ ಧೈರ್ಯ ಮತ್ತು ಶಮ. ಶಮ ಅಂದ್ರೆ ಭಗವನ್ ನಿಷ್ಠೆ. ಧೈರ್ಯ ಮತ್ತು ಭಗವನ್ ನಿಷ್ಠೆ ಅಂತ ಕರೀತಾ ಇದ್ದಾರೆ. ಶಮ 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 ಅಂತಂದು ಕರೀತಾ ಅದಕ್ಕೆ. ಆಯ್ತಾ, ಗೊತ್ತಾಯ್ತಾ ಅಂತ ಹೇಳಿದ್ದು. ಹೀಗೆ 12 ಗುಣಗಳಿರಬೇಕು ಅಂತ ತಿಳಿಸಿದ್ದಾರೆ. ನೋಡ್ರಿ, ಮೊದಲನೇ ಗುಣ, 12 ಗುಣಗಳಲ್ಲಿ ಜ್ಞಾನಂಚ ಸತ್ಯಂಚ ದಮಃ 3 ಇದೆ. ಈ 3 ಇದ್ದಾಗ ಈಗ ಈ ಬರೇ ಗುಣಗಳಿದ್ರೆ ಏನ್ ಪ್ರಯೋಜನ? ಬ್ರಾಹ್ಮಣದಲ್ಲಿ 12 ಗುಣಗಳಿರ್ಬೇಕು ಅಂತ ಹೇಳಿ ಆಯ್ತು. ಈಗ ಅದಕ್ಕೆ ಈಗ ಮೊದಲನೇ ಗುಣದ ಕಥೆ ಹೇಳದ, ತಿಳ್ಕೊಂಡಿಲ್ಲಲ್ಲೋ ನೀ ಎಂತಹ ಜ್ಞಾನಿ ಅಂತ ಕೇಳಿದ್ದ. ಅದಕ್ಕೆ ಮುಂದಿನ ಶ್ಲೋಕದಲ್ಲಿ ಒಂದು ಮಾತು ಹೇಳ್ತಾರೆ. ಯಾರು ಅಂದ್ರೆ ಸನತ್ ಸುಜಾತರು. ಅವ್ರೇನಂತಾರ ನೋಡು ಧೃತರಾಷ್ಟ್ರ, ಒಂದು ವೇಳೆ ಈ ಬ್ರಾಹ್ಮಣನಿಗೆ 12 ಗುಣಗಳನ್ನು ಆತ್ಮಸಾತ್ ಮಾಡಿಕೊಳ್ಳಿಕ್ಕೆ ಆಗ್ಲಿಲ್ಲ ಅಂತ ಇಟ್ಕೋ, ಇದರಲ್ಲಿ ಅಟ್ಲೀಸ್ಟ್ 3 ಅಥವಾ 2 ಗುಣಗಳನ್ನ ಅವ ತನ್ನ ಆತ್ಮಸಾತ್ ಮಾಡಿಕೊಳ್ಬೇಕು. ಅಟ್ಲೀಸ್ಟ್ ಕೊನೆ ಪಕ್ಷ 2 ಗುಣಗಳನ್ನಾದ್ರೂ ಮಾಡ್ಕೊಳ್ಬೇಕು, 3 ಗುಣಗಳನ್ನಾದ್ರೂ ಮಾಡ್ಕೊಳ್ಬೇಕು. ಹೆಚ್ಚೆಚ್ಚು ಹೋದಂತೆ ಹೋಗ್ಲಿ, ಬೇಡ ಅನ್ನಿಲ್ಲ ಅಲ್ರಿ. ಇದಕ್ ಮುಂದೆ ಏನ್ ಫಲ ಕೊಟ್ಟಿದ್ದಾರೆ ಗೊತ್ತಾ? ಯಾವ ಬ್ರಾಹ್ಮಣ ಈ 12 ಗುಣಗಳನ್ನು ತನ್ನಲ್ಲಿ ದೃಢ ಮಾಡಿಕೊಂಡಿರ್ತಾನೋ ಅವನು ಪೃಥ್ವಿಯನ್ನೇ ಶಾಸನ ಮಾಡಬಹುದು ಅಂತ ಫಲ ಕೊಡ್ತಾರೆ. ಏನು? ಪೃಥ್ವಿ ಶಾಸನ ಮಾಡ್ತಾರ, ಅವರು ರಾಜರಂತೆ ಮೆರಿತಾರೆ. ಅಷ್ಟ ಆಡಳಿತ ಅಂದ್ರ ನನಗೆ ಆಶ್ಚರ್ಯ ಅನಿಸ್ತದ. ಈ 12 ಗುಣಗಳಲ್ಲಿ ಇಡೀ ಜಗತ್ತನ್ನ ತಮ್ಮ ಕಬ್ಜೆಗೆ ತೆಗೆದುಕೊಳ್ಳುವಂತಹ ಸಾಮರ್ಥ್ಯ. ಇಡೀ 12 ಗುಣಗಳು. ಆಗ್ಲಿಲ್ವೋ ಬಿಡು, 2 ಗುಣ 3 ಗುಣ ಕೊನೆ ಪಕ್ಷ ಯಾವ್ದು? 2 ಪಾಸಿಂಗ್ ಮಾರ್ಕ್ಸ್ ತಗೋದು ಯಾವುದು ಅಂತ ಕೇಳಿದ್ರೆ ಜ್ಞಾನಂಚ ಸತ್ಯಂಚ. 2 ಗುಣ. ಒಂದು ನೀನು ಪ್ರಾಮಾಣಿಕನಾಗಿರು, ಇನ್ನೊಂದು ಜ್ಞಾನಿಯಾಗಿರು, ಸಾಕು, ಮೋಕ್ಷವನ್ನೇ ಹೊಂದಿ ಹೋಗು. ಇನ್ನೇನ್ ಬೇಕು ನಿನಗೆ ಅಂತ ಹೇಳಿ ಯಾರವರು ಸನತ್ ಸುಜಾತರು ಹೇಳಿಕೊಟ್ಟಿದ್ದಾರೆ. ಯಾಕೆ ನಾ ಈ ಪ್ರಸಂಗ ಹೇಳಿದೆ ಅಂತಂದ್ರೆ, ಶ್ವೇತಕೇತು ಹೋದಾಗ ಬೈತಾನೆ, ನಿಮ್ಮಂಥ ಬ್ರಾಹ್ಮಣರು ಜ್ಞಾನಿಗಳಾಗದೆ ಇದ್ದುದಕ್ಕೆ ಏನ್ ಕಾರಣ? ಎಂಥ ವಿಚಿತ್ರ ಇದೆಲ್ಲಾದ್ರೂ. ಜೊತೆಗೇನ್ ಗೊತ್ತೇನು? ಜ್ಞಾನ ದಾರಿದ್ರ್ಯವೇ ನಮಗೆ ಸಂಪತ್ತಿನ ದಾರಿದ್ರ್ಯಕ್ಕೆ ಕಾರಣ. ಇದು ಬಹಳ ಜನರಿಗೆ ಗೊತ್ತಿಲ್ಲ ನಮಗೆ. ಏನು ಅಂದ್ರೆ, ಜ್ಞಾನದಿಂದ ದರಿದ್ರರಾಗಿರುವುದಕ್ಕೇನೆ ಅಸಲಿಗೆ ಜೀವನದಲ್ಲಿ ದರಿದ್ರರಾಗಿರ್ತೀವಿ. ಎಂದು ಜ್ಞಾನದಿಂದ ಶ್ರೀಮಂತರಾಗ್ತೀವೋ ಅಂದು ಇನ್ನುಳಿದ ಶ್ರೀಮಂತಿಕೆಗಳೆಲ್ಲ ಅದರ ಬಾಲಾಂಗೋಚಿಗಳಾಗಿರ್ತಾವ, ಅದರ ಬಾಲಾಂಗೋಚಿಗಳಾಗಿ ಬರ್ತಾವ. ಗೊತ್ತಾಯ್ತಾ? ಅದರಿಂದ ಒಬ್ಬ ಕ್ಷತ್ರಿಯನಾಗಿ ರಾಜನ ಆ ಅಧಿಕಾರದಲ್ಲಿ ಇದ್ದು ಬ್ರಾಹ್ಮಣನಿಗೆ ಎಷ್ಟು ಚಂದಾದ ಬುದ್ಧಿವಾದ ಹೇಳ್ತಾನೆ. ಅಥನು ಕಿಮ್ ಅನುಶಿಷ್ಟೋ ಅವೋಚತಾಹ. ನಮ್ಮಪ್ಪ ಪಾಠ ಹೇಳ್ಕೊಟ್ರ ನಾ ಕಲ್ತೀನಿಲ್ಲ, ಮಂಗಳಾಗಿದೆ ಏನೋ ಯೋ ಇಮಾನಿ ನವಿದ್ಯಾತ. ಈ ಪ್ರಶ್ನೆಗಳಿಗೆ ಉತ್ತರ ಗೊತ್ತಿಲ್ಲ. ಇಲ್ಲಿಂದ ಪ್ರಜೆಗಳು ಮೇಲೆ ಹೇಗೆ ಹೋಗ್ತಾರೆ, ಯಾವ ಮಾರ್ಗದಲ್ಲಿ ಗೊತ್ತಿಲ್ಲ. ತಿರುಗಿ ಹೆಂಗ್ ಬರ್ತಾರೆ ಗೊತ್ತಿಲ್ಲ. ಆ ಹೋಗುವ ಬರುವ ದಾರಿಗಳಾದ ದೇವಯಾನ ಪಿತೃಯಾನಗಳ ಮಧ್ಯದಲ್ಲಿರುವಂತಹ ವಿಶ್ರಾಂತಿ ಸ್ಥಳಗಳು ಗೊತ್ತಿಲ್ಲ. 4ನೇ ಪ್ರಶ್ನೆ, ಇಲ್ಲಿಂದ ನೀವು ಎಷ್ಟು ಸರ್ತಿ ಮೇಲ್ ಹೋದ್ರೂ ಸಹಿತ ತುಂಬೋದಿಲ್ಲಲ್ಲ ಅಲ್ಲಿ, ಅದು ಗೊತ್ತಿಲ್ಲ. ಹೋಗ್ಲಿ ಬಿಡು, ಅಲ್ಲಿಂದ ಕೆಳಗೆ ಬರಬೇಕಲ್ಲ ಈ ಜೀವ. ಏನ್ ಆಶ್ಚರ್ಯ ಎಲ್ಲ ಹೇಳ್ತೀನಿ. ಎಂಥ ಸಬ್ಜೆಕ್ಟ್ ಅದ ಇದು ಅಂದ್ರೆ, 5ನೇ ಪ್ರಶ್ನೆಗೆ ಮೊದಲು ಉತ್ತರ ಬರ್ತದೆ ನಮಗೆ. ಮೊದಲಿನ 4 ಪ್ರಶ್ನೆಗೆ ಉತ್ತರ ಬರೋದೇ ಇಲ್ಲ. ಫಸ್ಟ್ ನಾವ್ ಹೆಂಗ್ ತೆಳಗ್ ಬರ್ತೀವಿ, ಪ್ರಾರಬ್ಧ ಕರ್ಮವನ್ನ ಅನುಭವಿಸ್ಬೇಕಲ್ಲ, ನಮ್ಮ ಕರ್ಮಗಳನ್ನ. ಆ ಕರ್ಮಾನುಭವಕ್ಕಾಗಿ ಮೇಲಿಂದ ತೆಳಗ್ ಬರ್ತೀವಂತ ನಾವೆಲ್ಲ. ಅದು ಹೆಂಗ್ ಬರ್ತೀವಿ ಅಂತ ಅನ್ನುವಂತಹ ಒಂದು ಡೀಟೇಲ್ ಆದ ಇಂಟ್ರೆಸ್ಟಿಂಗ್ ಆದ ಸ್ಟೋರಿಯನ್ನ ಉಪನಿಷತ್ತು ನಮಗೆ ತಿಳಿಸ್ತಾ ಹೊರಡುತ್ತದೆ. ಹಾಗಾಗಿ ಎಲ್ಲಾ ಬ್ರಾಹ್ಮಣರು, ನಾವಿಲ್ಲಿದ್ದವರು ಈ ಸರ್ತಿಗೆ ಪ್ರತಿಜ್ಞಾ ಮಾಡೋದು. ಈ ಸರ್ತಿ ಅಂದ್ರೆ ಏನ್ರಿ ಆಚಾರ? ಧನುರ್ಮಾಸದಾಗ ಅಂತ ಅರ್ಥ? ಮುಂದಿನ ಧನುರ್ಮಾಸ ಅಲ್ಲ, ಈ ಜನ್ಮದಲ್ಲಿಯೇನೇ ನಾವು ಗಟ್ಟಿಯಾದ ಪ್ರತಿಜ್ಞಾ ಮಾಡೋದೇನು ಅಂದ್ರೆ, ಮುಂದೆ ಎಷ್ಟೇ ಜನ್ಮಗಳಲ್ಲಿ ನಾವು ಹುಟ್ಟಿ ಬಂದರೂ ಬ್ರಾಹ್ಮಣನೇ ಆಗುತ್ತೇನೆ, ಜ್ಞಾನಿಯೇ ಆಗುತ್ತೇನೆ. 2 ರೂಪಾಯಿ ನನಗೆ ಬರದೇ ಇದ್ದರೂ ಚಿಂತೆ ಇಲ್ಲ, ಏನ್ ಅವಶ್ಯಕತೆ ಇಲ್ಲ. ಏನ ದಿವಸ ಕಾರ್ನಾಗ ಅಡ್ಡದ ಅಷ್ಟೊಳಗ ಅದ.
ಏನ್ ದಿವಸ ನಾ ರೇಷ್ಮೆ ಸೀರೆ ಉಟ್ಕೊಂಡು ಅಡ್ಡಾಡೋದು ಅಷ್ಟ್ರೊಳಗ ಅಲ್ಲ, ಆ ಸೀರೆ ಗಂಟು ಉಟ್ಕೊಳಂಗಿಲ್ಲ, ರೇಷ್ಮೆ ಮಡಿ ಉಟ್ಕೊಳ್ಳೋದು ಅಷ್ಟ್ರೊಳಗ ಎಲ್ಲಿ ಅದು ಅಷ್ಟು ಪರಿಬೇಕಾಗುದಿಲ್ಲ. ಎಷ್ಟು ನಮ್ಮ ಮೈ ಮುಚ್ಕೊಳಿಕೋಸ್ಕರ ಸಾಕಷ್ಟು ಕೆಲಸ ಮುಗಿದು ಹೋಯ್ತು. ಹೊಟ್ಟೆದು ಊಟ ಮಾಡಿದ್ದೇನೋ ಕಣ್ತು ನಿದ್ದೆ ಮಾಡಿದ್ರೆ ಮುಗಿದು ಹೋಯ್ತು. ಆದ್ರೆ ಜ್ಞಾನಕ್ಕೆ ಬಹಳ ಪ್ರಾಶಸ್ತ್ಯ ಕೊಡಬೇಕು. ಜ್ಞಾನ ಅತ್ಯಂತ ಪವಿತ್ರವಾದ ವಸ್ತು. ಗೊತ್ತಾಯ್ತಾ? ಭೀಮಸೇನ ದೇವರು ಒಂದು ಮಾತು ಹೇಳುತ್ತಾರೆ. ದ್ರೌಪದಿ ದೇವಿಗೆ ಅಪಮಾನವಾಗುವ ಸಂದರ್ಭದಲ್ಲಿ ದುರ್ಯೋಧನಿಗೆ ಏನನ್ನಂಗಿಲ್ಲ ಅವರು. ಅರ್ಜುನ ಹೇಳ್ತಾರೆ, ಅರ್ಜುನ ಅಗ್ನಿ ತಗೊಂಬ, ಇಲ್ಲಿ ನಮ್ಮ ಅಣ್ಣನ ಕೈ ಸುಟ್ಟು ಬಿಡ್ತೀನಿ ಅಂತ ಹೇಳ್ಬಿಡ್ತಾರ ಅವ್ರು. ಅವ್ನ್ ಗಾಬರಿ ಅರ್ಜುನಗ, ಭೀಮಸೇನಿ ಹಿಂಗ್ಯಾಕ ತಲೆ ಕಟ್ಸ್ಕೊಂಡು ಇವತ್ತು ತೊಂಬ ಸುಟ್ಬಿಡ್ತೀನಿ, ಅವ್ನ ಕೈನ ಸುಟ್ಬಿಡ್ತೀನಿ ಅಂತ ತಿಳ್ಕೊಂಡು ಹೇಳಿ, ಯಾಕೋ ಹಿಂಗ ಅನ್ಲಿಕತಿ ಅಂತ ತಿಳ್ಕೊಂಡು ನೋಡು. ನಾವು ಜನ್ಮಾಂತರಕ್ಕೆ ಹೋದಾಗ್ಲೂ ಸಹಿತ ನಮ್ಮ ಹಿಂದೆ ಬೆನ್ನ ಹತ್ಕೊಂಡು ಬರೋ ಮೂರೇ: ವಿದ್ಯಾ ಕರ್ಮ ಸುತ ಇತಿ. ನಾನು ಸಂಪಾದನೆ ಮಾಡಿದ ವಿದ್ಯೆ, ನಾನು ಮಾಡಿದ ಕರ್ಮ, ನನ್ನ ಮಕ್ಕಳು. ನಾನು ಸತ್ತ ಮೇಲೆ ನನ್ನ ಹೆಸರು ಶ್ರದ್ಧಾ ಮಾಡ್ತಾರವರಾದ್ದರಿಂದ ಅದು ಮುಂದಿನ ಜನ್ಮಕ್ಕೆ ಅವರು ಉಪಯೋಗ ಬೀಳ್ತಾರೆ. ಅವೆರಡು ಅದನ್ನು ಬಿಟ್ರೆ ಹಿಂದಿನ ಎರಡು ಏನಂದ್ರೆ ಕರ್ಮ ಮತ್ತು ವಿದ್ಯೆಗಳು. ಜ್ಞಾನ ಅಂದಮೇಲೆ ಜ್ಞಾನ ಜನ್ಮ ಜನ್ಮಾಂತರದವರೆಗೂ ಹೆಂಡತಿಯಂತೆ ಬೆನ್ನ ಹತ್ತಿಕೊಂಡು ಬಂದಿರ್ತದೆ. ನಾವು ಹೇಳ್ತಿರ್ತೀವಲ್ಲ ಏನಂತ, ನಿತ್ಯ ದಂಪತಿಗಳು ಅಂತ ಹಿಂಗೆ ಹೇಳ್ತಿರಂಗಿಲ್ಲ, ಅನಾದಿ ಕಾಲ ದಂಪತಿಗಳು ಅಂತ. ಹಂಗ ಅನಾದಿ ಕಾಲ ದಂಪತಿಗಳು ಅಂದ್ರೆ ನಾವು ಮತ್ತು ವಿದ್ಯೆ, ನಾವು ಮತ್ತು ಕರ್ಮ, ಉಳಿದವರಲ್ಲ. ಅಂದಮೇಲೆ ಅಂತಹ ವಿದ್ಯೆಯನ್ನು ಸಂಪಾದನೆ ಮಾಡಲೇಬೇಕು. ಮುಂದೆ ಹೋಗೋಣ. ಹೌದು, ಅವ್ರ್ಯಾಗ ಬರ್ತಾರೆ ನಿಮ್ಮ ಮಕ್ಕಳಿಗೆ? ವಿದ್ಯಾ ಮತ್ತು ಕರ್ಮಗಳು ಮುಂದಿನ ನಮಗ್ ಬರ್ತದೆ. ಈ ಜನ್ಮದಲ್ಲಿ ಹುಟ್ಟಿದ ಮಕ್ಕಳು ನಾವು ಸತ್ತ ಮೇಲೂ ನಮ್ಮ ಹೆಸರಲ್ಲಿ ಶ್ರಾದ್ದ ಮಾಡ್ತಿರ್ತಾರ. ಆದ್ರಿಂದ ಅವರು ಮುಂದಿನ ಜನ್ಮಕ್ಕೆ ಸಂಬಂಧಪಟ್ಟವರು. ಅಲ್ಲಿ ಬರ್ತಾರಲ್ಲ, ಇಲ್ಲೇ ಇರ್ತಾರ, ಮುಂದಿನ ಜನ್ಮಕ್ಕೂ ಬರ್ತಾರ ಅಂತ ತಾತ್ಪರ್ಯ. ಪಿಂಡ ಪ್ರದಾನ ಮಾಡ್ತಿರ್ತಾರ. ಕಲ್ಪನಾ ಬಂತ. ಅಂದ್ಮೇಲೆ ಭೀಮಸೇನ್ ದೇವರ ಸಿದ್ಧಾಂತ, ಪ್ರಹ್ಲಾದರಾಜರ ಸಿದ್ಧಾಂತ, ಸನತ್ ಕುಮಾರ ಸಿದ್ಧಾಂತ ಏನು ಅಂದ್ರೆ ಬ್ರಾಹ್ಮಣ ಜ್ಞಾನಿಯಾಗಿರ್ಬೇಕು. ಮುಗಿದೋತು. ಅದನ್ನೇ ಛಾಂದೋಗ್ಯೋಪನಿಷತ್ತಿನ ವಾಕ್ಯ ಏನಂತಾರ, ಅಥನು ಕಿಮ ಅನುಶಿಷ್ಟೋ ಅವೋಚತಃ ಯೋಹಿ ಇಮಾನ್ನ ವಿದ್ಯಾತ್ ಕಥಂ ಸೋನಿಷ್ಟೋ ಬ್ರವೀತಿ ಸಹ ಆಯಸ್ಥಃ. ಅವಂಗ ಅಪಮಾನ ಆಗ್ಬಿಡ್ತೀರಿ. ಭಾರಿ ಶಾಲು ಹೊತ್ಕೊಂಡು ಹೋಗಿದ್ದವ, ಹೊಸ್ತಾಗಿ ಕೊಟ್ಟಿದ್ರು ಮಂಗಳಕ್ಕ ಶಾಲ್ ಹೊತ್ಕೊಂಡು ಹೋಗಿದ್ದ. ಅಲ್ಲಿ ಹೋದ್ಕೊಂಡು ಬೆವ್ರು ಇಳಿಸ್ಬಿಟ್ರು, ಶಾಲ್ ಕಿತ್ ಬಿಟ್ಟ. ಬೇಡ ಬೇಡ, ಬೆವ್ರು ಇಳಿದು ಹೋದ್, ನಂಗೆ ಶಾಲ್ ಉಪಯೋಗ ಇಲ್ಲ ಅಂತ ತಿಳ್ಕೊಂಡು ಹೇಳಿ ಹೊಳೆ ತೆಗೆದು ಧಡ ಬಂದ್ಬಿಟ್ಟ. ಪಿತುಹು ಅರ್ಧಮೇಯಾಯ. ಅಪ್ಪನ ಮನೆಗೆ ಬಂದ. ಅಪ್ಪನ ಮನೆಯಿಂದ ಅಪ್ಪ ಎಲ್ಲಿದ್ದ, ಅಲ್ಲಿ ಬಂದ ಜಗಕ್ಕೆ ಬಂದ. ತಮ್ಮ ಹೋವಾಚ, ಅಪ್ಪಗ್ ಬಂದೇನಂತ ಗೊತ್ತೇನು? ಅನನು ಶಿಷ್ಯ ಭಾವ ಕಿಲ ಮಾ ಭಗವಾನ್ ಅಬ್ರವೀತ್ ಅನುತ್ವಾ ಶಿಶಮಿತಿ. ನನಗೆ ಪಾಠ ಹೇಳ್ಕೊಡದೆ ನೀವು ಮೋಸ ಮಾಡಿ ನನಗೆ ಹೇಳ್ತೀರಿ ಮಂಗಳಾಗಿದ್ ನೀವು ಹೋಗಿನ್ನ ಅಂತ ತಿಳ್ಕೊಂಡು ಹೇಳಿ ಕಟ್ಟಿದ್ದೀರಿ, ಹಿಂಗ್ ಮಾಡ್ತೀರಾ ನೀವು ನನಗ ಅಂತ ಬಂದ ಅಪ್ಪ ಕೇಳ್ತಾನವ. ಸತ್ತಾದ ನೋಡ್ರಿ ಅಪ್ಪನ ಹತ್ರ, ಅದಕ್ಕೆ ಕೇಳಲಿಕ್ಕೆ ಅವಕಾಶ ಇದೆ. ಏನಂದ? ಪಿತುಹು ಅರ್ಧಮೇಯಾಯ. ಅಪ್ಪನ ಕಡೆಗೆ ಬಂದು ತಮ್ಹೋವಾಚ, ಅವಂಗಂತಾನ, ಅನನು ಶಿಷ್ಯ, ನೀವು ಪಾಠ ಹೇಳಿ ಕೊಡದೇನೆ ಮಾ ಭಗವಾನ್ ಅಬ್ರವೀತ್ ಅನುತ್ವಾ ಶಿಶಮಿತಿ. ನಿಂಗ ಪಾಠ ಹೇಳಿದ್ದೀನೋ, ಎಲ್ಲಾ ಕಲಿಸಿಕೊಡ್ತೀನಿ ಅಂತ ಹೆಂಗ್ ಹೇಳಿದ್ರಿ ನೀವು ಅಂತ ಪ್ರಶ್ನೆ. ಆಯ್ತಾ? ಮತ್ತೆ ನೋಡ್ರಿ ಮುಂದಿನ. ಅಯ್ಯ, ಅವ ಈಗ ಅಪ್ಪ ಅವನು ಸ್ವಲ್ಪ ಕೂದಲು ಬೆಳಗಾಗಿದ್ರು. ಅವನು ನಮ್ಮ ಹಂಗ ಅವನು ಕೂದಲು ಬೆಳಗಾಗಿದ್ವು ಅಪ್ಪನು. ಅವನು ಸ್ವಲ್ಪ ತಾಳ್ಮೆಯಿಂದ ಕೂತ್ಕೊಂಡು, ಕೂಳ್ 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 ಏನಾತು ಮೊದ್ಲದ್ ಹೇಳು. ನಾ ಪಾಠ ಹೇಳಿನೋ ಬಿಟ್ಟಿನೋ, ನಾ ಕಲಿಸಿನೋ ಬಿಟ್ಟು ಆಮೇಲೆ ನೋಡಂತ, ನಿಂಗೆ ಏನಾತದ ಹೇಳು. ಪಂಚಮ ರಾಜನ್ಯ ಬಂಧು ಪ್ರಶ್ನಾನ ಪ್ರಾಕ್ಷಿತ್. ಅವ ರಾಜನ್ಯ ಬಂಧು, ಅವ ಕ್ಷತ್ರಿಯಾಧಮ. ಅವನ 5 ಪ್ರಶ್ನೆ ಕೇಳ್ಬಿಟ್ಟ ನನಗವ. ಅವನ ಮೇಲೆ ಸಂತಕ್ರಿ ಪಾಪ. ಅವ ಕ್ಷತ್ರಿಯಾಧಮ ಅಲ್ಲ ಮತ್ತವ, ಅವ ಪ್ರವಾಹಣ ಜೈಬಿಲಿ ಇವರಿಗಿಂತಲೂ ಉತ್ತಮ ಅವ, ಜ್ಞಾನಿ ಅವ. ಅದು ಸಿಟ್ಟೊಳಗೆ ಏನ್ ಮಾಡಿದ ಅಂದ್ರೆ ಅವ ಅವ ಅಬದ್ಧ ಅವ ರಾಜಾಧಮ ಆ ಸಿಟ್ಟು ಬಂದಿತ್ತು. ಸಿಟ್ಟು ಬಂದಾಗ ಏನಾಗ್ತದೆ ಅಂತ ಗೊತ್ತಾಗಲಿ. ಈಗ ಪಂಚಮ ಪ್ರಶ್ನಾನ ಪ್ರಾಕ್ಷಿತ್, 5 ಪ್ರಶ್ನೆಗಳನ್ನು ನನಗೆ ಕೇಳಿದ. ಅಲ್ಲೋ ಅವ 5 ಪ್ರಶ್ನೆ ಕೇಳಿದ್ದಕ್ಕೆ ಅಧಮ ಆಗ್ಬಿಟ್ಟೇನೆ. ಎಲ್ರ ವಿಚಿತ್ರ ರೀ ಕೆಲವರೆಲ್ಲ. ಅವ್ರು ನನಗೆ ಹೆಂಗ್ ಕೇಳಿದ್ರು, ಹೆಂಗ್ ಕೇಳಿದ್ರು ಅಂದ್ರೆ ಎಲ್ಲರಿಗೂ ಕೇಳ್ಯಾರ. ಅಲ್ಲಿ ಹೆಂಗ್ ಕೇಳಿದ್ರು ಅಂದ್ರೆ, ನನಗೆ ಹೆಂಗ್ ಕೇಳಿದ್ರು ಅಂದ್ರೆ ಎಲ್ಲರಿಗೂ ಹೆಂಗ್ ಕೇಳಬೇಕು ಹಂಗೆ ಕೇಳಿದ್ದಾರೆ. ಯಾಕೆಂದ್ರೆ ಕೇಳುವಿಕೆ ಅಂತನ್ನುವುದು ಇತರರಿಗೂ ನಿನಗೂ ಭಿನ್ನವಾದದಲ್ವೇ ಅಲ್ಲದು. ಅವ್ರಿಗೆ ಕೇಳ್ಬೋದು, ನನಗೆ ಕೇಳಬಾರದು ಅಂದ್ರೆ ಕೇಳುವಿಕೆ ಅನ್ನುವಂತಹ ಕ್ರಿಯಾ ಸರ್ವರಿಗೂ ಸಮಾನವಾಗಿದೆ, ಯೂನಿವರ್ಸಲ್ ಅದು. ಅದಕ್ಕೆ ಯಾಕೆ ನೀವು ಪ್ರಶ್ನೆ ಮಾಡ್ಕೊಂಡಿ? ಅಲ್ಲ 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 ಮತ್ತೆ ಮತ್ತೇನು ಮತ್ತೇನು ತೇಷಾಂ ನೈಕಂಚನಾಶಕಂ ವಿಭಕ್ತ ಮಿತಿ. 5 ಪ್ರಶ್ನೆಯಲ್ಲಿ ಒಂದಕ್ಕೂ ಉತ್ತರ ಹೇಳಿಕ್ ಬರ್ಲಿಲ್ಲ ನಂಗೆ. 5 ಪ್ರಶ್ನೆಗಳಲ್ಲಿ ಒಂದಕ್ಕೂ ಉತ್ತರ ಹೇಳಿಕ್ ಬರ್ಲಿಲ್ಲ ನಂಗೆ. ಗುಡ್ ಬಾಯ್, ಗುಡ್ ಬಾಯ್ ಏನ್ರಿ ಅಲೋರಾಚಾರ. 5ಕ್ಕೆ ಒಂದೂ ಉತ್ತರ ಹೇಳಿಕ್ ಬರ್ಲಿಲ್ಲ. ಔಟ್ ಆಫ್ ಔಟ್, ಪೂರ್ಣ ಔಟ್ ಆಫ್ ಔಟ್ ಅಂತ ಅರ್ಥ. ಆದ್ರೆ ಸರಾಫ್ ಅವರು
ಗುಡಿಯವರು ಗಮನಿಸಬೇಕಾದ ಅಂಶ ಏನು? ಈ ಪ್ರಾಮಾಣಿಕತೆ ಇದೆ ನೋಡ್ರಿ, ಇದು ಬ್ರಾಹ್ಮಣ ಲಕ್ಷಣ. ಪಾಂಡಂಗಾಚಾರ್ಯ ಪ್ರಾಮಾಣಿಕತೆ ಏನು ಅಂದ್ರೆ, ನನಗೆ ಗೊತ್ತಿಲ್ಲ ಅಂತ ರಾಜನ ಕಡೆ ಒಪ್ಪಿಸಿಕೊಂಡ, ಅಪಮಾನ ಆಗ್ತದ ಅಂತ ಅನ್ನೋದನ್ನ ಮರ್ತ. ಶ್ರೀನಿವಾಸ್ ಶ್ರೀನಿವಾಸ್ ಅಪಮಾನ ಹೆಚ್ಚು ಪ್ರಾಮಾಣಿಕತೆ ಹೆಚ್ಚು ಅಂತ ಪ್ರಶ್ನೆ. ಹೆಂಗ್ ಎದುರಾಗ್ಯದ ನೋಡ್ಕೊಡ್ರಿ, ವಿಚಾರ ಮಾಡ್ರಿ. ನಾ ಆ ಸ್ಥಿತಿಯೊಳಗಿದ್ರೆ ನಾ ಏನ್ ಮಾಡ್ತಿದ್ದೆ ಅಂದ್ರೆ, ಅಪಮಾನ ನನಗೆ ಹೆಚ್ಚು ಆದ್ರಿಂದ ಪ್ರಾಮಾಣಿಕತೆಯ ಕುತ್ತಿಗೆ ಹಿಚುಗಿ ಅಪಮಾನವನ್ನು ನಾನು ಸರ್ಕೋತಿರ್ಲಿಲ್ಲ. ಎಲ್ಲಾ ಗೊತ್ತಾಗ ನೀನ ಪ್ರಶ್ನೆ ಕೇಳ್ತೇಳಿ ಅಂತ ಹೇಳ್ಬಿಡ್ತಿದ್ನೆ ಹೊರತಾಗಿ ನಾನು ಪ್ರಾಮಾಣಿಕನಾಗ್ತಿರ್ಲಿಲ್ಲ. ಗೊತ್ತಾಯ್ತಾ ಹಿಡಿದು? ಹಾ, ದೊಡ್ಡ ಧೈರ್ಯ ಬೇಕ್ರಿ. ಬರಂಗಿಲ್ಲ ಅಂತ ಹೇಳಿ ದೊಡ್ಡ ಧೈರ್ಯ ಬೇಕು, ನೆನ್ಬಿಟ್ಟುಕೊಳ್ರಿ. ಈಗ ನಾ ಇಷ್ಟು ಮಂದಿ ಕೂತೀರಿ, ನೀವು ನಂಗೆ ಪ್ರಶ್ನೆ ಕೇಳಿದ್ರೆ ನಾ ಬರಂಗಿಲ್ಲ ಅಂತ ಹೇಳ್ಕೊಂಡು ನಂಗೆ ಅಪಮಾನ ಆಗ್ತದೆ. ನಾ ಸಣ್ಣ ಮನ್ಸ್ಕೋತೀನಿ. ಅದಕ್ಕೆ ನಾ ಏನ್ ಮಾಡ್ತೀನಿ ಅಂದ್ರೆ, ಏನ್ ಅಪದ ಪ್ರಶ್ನೆ ಕೇಳ್ತಿರಲ್ರ ಅಂತ ಹಾಡ್ಬಿಡ್ತೀನಿ ನಿಮ್ಮನ್ನೆಲ್ಲ. ಅಬದ್ಧ. ಅದಕ್ಕೆ ಹಂಗಲ್ಲ. ಬರುವುದಿಲ್ಲ ಬರುತ್ತದೆ ಬರುತ್ತದೆ. ಇದೇನಿದೆ ನೋಡ್ರಿ, ಇದು 8 ಇದ್ದಂಗ್ ಬರ್ತದೆ ಪ್ರಶ್ನೆ ಉತ್ತರ. ಏನ ಶ್ರೀರಾಚಾರ್ಯ ಏನಿರ್ಬೇಕು? ಜ್ಞಾನ ಇಲ್ಲದೆ ಹೋದ್ರು 2ನೇ ಗುಣ ಅದಲ್ಲ, ಪ್ರಾಮಾಣಿಕತೆ, ಸತ್ಯ ಅದಿರ್ಬೇಕು ಮನುಷ್ಯನಿಗೆ. ಅವರ ಜ್ಞಾನ ಇಲ್ಲ, ಸತ್ಯ ಏನ್ ತಪ್ಪದ? ಜ್ಞಾನ ಇಲ್ಲ. ಅಷ್ಟಾದ್ರೆ ಮನೆಗೆ ಬಂದು ಆತ್ಮವಿಮರ್ಶೆ ಏನ್ ಮಾಡ್ಕೋತಾರ ನೋಡ್ರಿ ಅವ್ರ ಅಪ್ಪ ಮಕ್ಕಳು. ಅಪ್ಪನ ಮುಂದ್ ಬಂದು ಹೇಳ್ಬಿಟ್ರೆ ಹೆಂಗೋ ಏನೋ, ಆವಾಗ ನಾಳೆ ಅಬದ್ಧ ಇಷ್ಟ ಹೇಳಿ ಬಂದಿಲ್ಲ ನಿನಗೆ ಅಂತಕೊಂಡ್ರೆ ಅಪ್ಪ ಅಂತ ಹೊರಬಿಟ್ರೆ ಏನ್ ಮಾಡ್ಬೇಕು? ಇಲ್ಲ ಬಂದು ಕೂತ್ಕೊಂಡ, ಸ್ವಲ್ಪ ಸಿಟ್ಟು ಮತ್ತದ ಆಗಿದ್ದಿತ್ತು, ಅಪಮಾನ ಆಗಿತ್ತು. ಮತ್ತೆ ಅಪ್ಪನ ಮುಂದೆ ನೀ ಪಾಠ ಹೇಳಿಲ್ಲ ನನಗೆ, ಹೆಂಗ್ ಹೇಳ್ ಕಳ್ಸಿ ಅಂತ ತಿಳ್ಕೊಂಡು ಕೇಳಿದ. ಏನ್ ಪ್ರಶ್ನೆ ಕೇಳಿದ್ನೋ, ಏನ್ ಕೇಳಿದ? 5 ಪ್ರಶ್ನೆ ಕೇಳಿದ, ನಂಗೆ ಒಂದೂ ಉತ್ತರ ಹೇಳಿಕ್ ಬರ್ಲಿಲ್ಲ. ತಂದೆ ಮಗನ್ ಮುಖ ನೋಡಿ ಎಷ್ಟು ಮುದ್ದಾಗಿ ಮಾತಾಡ್ತಾನೆ. ಸಹೋವಾಚ ಯಥಾಮಾ ತ್ವಂ ತತ್ ಏತಾನ್ ಅವಧೋ ಯಥಾ ಅಹಂ ಏಷಾಂ ನೈಕಂಚ ನವೇದ. ಅಪ್ಪಿ ನೋಡ್ರಿ, ಆ ಕೂಸಿಗೆ, ಮಗನಿಗೆ ಒಂದು ಶಬ್ದ ಇದೆ, ಮುದ್ದಾದ ಶಬ್ದ ಸಂಸ್ಕೃತದಲ್ಲಿ. ಏನು ಅಂದ್ರೆ ತತ್. ತಾತ ಅಲ್ಲ, ತತ್. ತಾತ ಅನ್ನುವುದು ಒಂದು ಶಬ್ದ, ತತ ಅನ್ನೋದು ಒಂದು ಶಬ್ದ. ಎರಡೂ ಶಬ್ದಗಳನ್ನು ಮಕ್ಕಳಿಗೆ ಮುದ್ದಿನಿಂದ ಕರೆಯುವ ಶಬ್ದ ಅದು. ಅರ್ಥ ಆಯ್ತಾ ಶ್ರೀಧರ ಭಟ್ರೆ? ಏನ್ ಕರಿಬೇಕು? ಐಸುತೇತ ಮುದಾಹರ ತತ್ವತೋ ಲಿಪಿಕುಲಂ ನನು ತಾತ ಗತೆ ದಿನೇ. ಎಲ್ಲ ಕಡೆಗೆ ತಾತ ಐ ಅಪಿ ಪ್ರೀತಿಯಿಂದ ಕರೆಯುವಾಗ ಆ ತಾತ ಶಬ್ದವನ್ನು ಕರೀತಾ. ನಮ್ಮ ಮಕ್ಕಳಿಗೆ ಅಪ್ಪ ಅಂತ ಕರೆಯಂಗಿಲ್ಲ. ಅವೇನ್ ನಮ್ಮಪ್ಪ ಏನ ಎಲ್ರ ಅವ ಅಪ್ಪ ಅಂತ ಸುಮ್ಮನೆ ಕರಿತಿರ್ತಾರೆ, ತಾತ ಅಂತ ತಿಳ್ಕೊಂಡು ಹೇಳಿ. ಹಾಗೆ ಸಂಸ್ಕೃತದಲ್ಲಿ 2 ಶಬ್ದಗಳು, ಒಂದು ತಾತ ಮತ್ತೊಂದು ತತ. ಎರಡನ್ನೂ ಕೂಡ ಪ್ರೀತಿ ಪಾತ್ರನ ಸಂಬೋಧಿಸುವಂತಹ ಶಬ್ದ. ಬರೆದಿಟ್ಕೊಂಡಿರ್ರಿ, ನಾಳೆ ಅಂದ್ರೆ ಉಪಯೋಗ ಬೀಳ್ತದೆ. ತಾತ ತತ ಅನ್ನುವ ಶಬ್ದಗಳು ನಮ್ಮ ಮಕ್ಕಳಿಗೆ ನಾವು ಕರೆಯುವಾಗ ಅಪ್ಪಿ ಅಂತೀವಲ್ಲ, ಆ ಶಬ್ದದಿಂದ ಕರಿಬೇಕು. ಸರಿ ಹೋಯ್ತಾ? ನೋಡ್ರಿ ಅಂತಾರ, ಅಲ್ಲೋ ಯಥಾಮಾ ತ್ವಂ ತತ ಏತಾನ್ ಅವಧೋ ಯಥಾ ಅಹಮೇವೇಶಾಂ ನೈಕಂಚನ ವೇದ. ನನಗೇನ್ ಗೊತ್ತಿತ್ತು ಅಷ್ಟು ನಿನಗೆ ಪಾಠ ಹೇಳಿದ್ದೀನಿ. ಆಶ್ಚರ್ಯ ಏನ್ ಗೊತ್ತೇನು? ಅವೇನ 5 ಪ್ರಶ್ನೆ ಕೇಳಲ್ಲ, ಆ 5 ಪ್ರಶ್ನೆಗೂ ಉತ್ತರ ನನ್ನ ಕಡೆಗೂ ಇಲ್ಲ, ನನಗೂ ಗೊತ್ತಿಲ್ಲ. ಅಪ್ಪ ಮಗನ ಮುಂದೆ ನನಗೆ ಗೊತ್ತಿಲ್ಲ ಅಂತಂದ್ರೆ ನಾಳೆ ಮಗ ಅವನ ಆಟರ್ಸಂಗಿಲ್ಲ. ನೀ ಏನ್ ಶಣ ಇದ್ದೇನೆ, ನನಗೆ ದಡ್ಡಿದ್ದೀನಿ ಹಿಂಗ ಅನ್ನಂಗಿಲ್ಲ. ಗೊತ್ತಿಲ್ಲ ನಂಗೆ, ಏನ್ ಮಾಡ್ಲಿ? ಈ ಸರಳತೆ ಇದೆ ನೋಡ್ರಿ, ಈ ಸರಳತೆ ಇದು ಬ್ಯೂಟಿಫುಲ್ ಇದೆ ನೋಡ್ರಿ. ಸರಾಫೋರ ಸರಳ, ಹೌದು ಗೊತ್ತಿಲ್ಲಪ್ಪ, ಏನೀಗ ಗೊತ್ತಿಲ್ಲ. ಎಷ್ಟೋ ವಿಷಯಗಳು ಗೊತ್ತಿರಂಗಿಲ್ಲ, ಅದ್ರೊಳಗೆ ಇದೊಂದು ಜೋಡ್ಸ್ಕೊಂಡು ಹೋಗಿದೆ ಅಷ್ಟ. ಅಮೇರಿಕಾದಾಗ ಯಾವ್ದೊಂದು ಹಳ್ಳಿ ಅದ, ಗೊತ್ತಿಲ್ಲ ನನಗ, ಅದ್ರ ಜೊತೆ ಇದು ಒಂದು ಗೊತ್ತಿಲ್ಲ, 2 ಅದು ಗೊತ್ತಿಲ್ಲದ್ರೊಳಗೆ 2 3 ಹಾಕೋತ ಹೋಗ್ತಾವ. ಶ್ರೀನಿವಾಸ್ ಗೊತ್ತಿಲ್ಲದೆ ಇದ್ರೊಳಗೆ ಒಂದು 8 ಇದ್ದು, ಇದೊಂದು ಗೊತ್ತಿಲ್ಲ ಅಂತ ಸೇರ್ಕೊಂಡು 9 ಆಯ್ತು ಅಷ್ಟೇ. ಇದಕ್ಕೆ ಏನಾಗಬೇಕಾಗಿದೆ ಈಗ? 10 ಕೂಡ 11, ಅದೊಂದು ಸೇರ್ಸ್ರೆ ಅಷ್ಟೇ. ಗೊತ್ತಿಲ್ಲ ಅಂತ ಆದದ್ದರಿಂದ ಒಂದು ಲಾಭ ಆಯ್ತು. ಏನಾಯ್ತು ಹೇಳಿ ನೋಡಂತ? ಗೊತ್ತು ಮಾಡಿಕೊಳ್ಳಬೇಕು ಅಂತ ಗೊತ್ತಾಯ್ತು. ಗೊತ್ತಿಲ್ಲ ಅಂತ ಆದ್ಕೊಳ್ಳೆ ಇದೊಂದೇನೋ ತಿಳ್ಕೊಂಡು ನಡಿ ಅಂತ ಅನಿಸ್ತೀಗ. ಮುಂದೆ ಏನಾಯ್ತು? ನ ವೇದ ಯದ್ಯಹಂ ಇಮಾನ ವೇದಿಷ್ಯಂ ಕಥಂ ತೇನಾವಕ್ಷಂ. ನಂಗೆ ಗೊತ್ತಿದ್ರೆ ನಾನು ನಿಂಗೆ ಹೇಳ್ತಿರ್ಲಿಲ್ಲ ಇದನ್ನೇ. ಹಂಗ ತಿಳ್ಕೊಬಾರ್ದಪ್ಪ, ಒಂದ್ ಕೆಲಸ ಮಾಡಿ. ಸಹ ಗೌತಮಃ 382ನೇ ಪೇಜು, ಮುಂದಿನ ಪೇಜ್ ತಿರುಗಿತು. ಸಹ ಗೌತಮಃ ಅವೇನ್ ಮಾಡಿದಾರೆ? ಅಪ್ಪ ರಾಜ್ಞೋ ಅರ್ಧಂ ಏಯಾಯ, ನೇರ ಮಗನ್ ಕರ್ಕೊಂಡು ಪ್ರವಾಹಣ ಜೈವಿಲಿಯ ಮನೆಗೆ ಬಂದ. ಇದಕ್ಕೆ ಪಾಠ ಹೇಳಿಸ್ಕೊಳ್ಳೋ ನಡಿ ಅಂತ ಬಂದಾರೆ. ಇದು ಎತ್ತರದಲ್ಲಿ ಇದ್ದವ್ರು ಮಾಡೋ ಕೆಲಸ, ಅಷ್ಟು ಎತ್ತರಕ್ಕಿದ್ದವ್ರು ಮಾಡೋ ಕೆಲಸ.
ಯಾರು ಹೇಳಿದ್ರು ನಿಂಗೆ? ಅವರಲ್ಲ. ನಡಿ ಎಲ್ಲಿ ಹೋಗೋಣ ಪಾಠಕ್ಕೆ ಹೋಗೋಣ ನಡಿ. ಅಲ್ಲ ಅವ ಕ್ಷತ್ರಿಯ ಇದ್ದಾನೆ, ಅವ ವಿದ್ಯಾ ಕಲಿಬೇಕಾದಾಗ ಅವ ಇವ ಇವ ಅವ ಅಂತ ನೋಡ್ಬಾರ್ದು. ವಿದ್ಯೆ ಕಲಿಬೇಕು ಮೊದಲು, ಅಷ್ಟೇ ಕೆಲಸ. ನಮ್ಮ ಹಿರಿಯರು ಎಂತಹ ದೊಡ್ಡ ಮನಸ್ಸಿನಿಂದ ವಿದ್ಯೆಯನ್ನ ಅಡಾಪ್ಟ್ ಮಾಡ್ಕೋತಿದ್ರು ನೋಡ್ರಿ, ಒಳಗಡೆಗೆ ಸ್ವೀಕಾರ ಮಾಡ್ತಿದ್ರು. ಏನ್ರಿ ಅರ್ಥ ಆಯ್ತಾ? ಗುಳಿಗೆ ತಗೊಂಡ್ರಿ, ಇಂಜೆಕ್ಷನ್ ಎರಡು ಒಟ್ಟಿಗೆ ತಗೊಳ್ರಿ, ತಗೊಂಡ್ಬಿಡ್ರಿ. ರೈಟ್. ಮುಂದೆ ಸಹ ಗೌತಮೋ ಕಣ್ಣು ಕೆಂಪಗೆ ಬಹಳ ನಿದ್ದೆ ಆಗಿಲ್ಲ, ಸ್ವಲ್ಪ ಅನಾರೋಗ್ಯ ಅಷ್ಟೇ, ಹೇಟ್ ಇರ್ಲಿ, ರಾಜ ಇದ್ರೆ ಅಂತ ಹೋಗ್ಬಾರ್ದು ಅಂತ ಹೇಳಿದಾರ. ನಡಿ ಅಂತ ಹೇಳು. ಸಹ ಗೌತಮೋ ರಾಜ್ಞ ಅರ್ಧಮೇಯಾಯ ತಸ್ಮೈ ಪ್ರಾಪ್ತ ಅರ್ಹಯಾಂಚಕಾರ ಸಹ ಪ್ರಾತಃ ಸಭಾಗ ಉದಯಾಯ. ಅವೇನ್ ಮಾಡಿದರಿ? ಬಂದ ಕೂಡಲೇ ರಾಜ ಅವರಿಗೆ ಎದ್ದು ಹೋಗಿ ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು ಕರ್ಕೊಂಡ್ಬಂದು ಕೂಡಿಸಿದ ರಾಜ. ಈಗ ಹೋಗಿದ್ದ ಮಗ ಕರ್ಕೊಂಡ್ ಬಂದಾನ ಅಂದ್ರೆ ಜಗಳಕ್ ಬಂದಾರ ಗೊತ್ತಾಗ್ಬಿಡ್ತ ನೋಡ್ರಿ. ಅದು ನಾವ್ ಅಪ್ಪನ್ ಕರ್ಕೊಂಡ್ ಬರ್ತಿದ್ದಳಿ ಅಂತಿರ್ತಾನೆ. ಗ್ರೌಂಡ್ನ್ಯಾಗ ಜಗಳಾಡಿ ಬ್ಯಾಟು ಬಾಲ್ ಕಳ್ಕೊಂಡು ನಾವ್ ಅಪ್ಪನ್ ಕರ್ಕೊಂಡ್ ಬರ್ತಿದ್ದಳಿ ಅಂತ ಹೊಡ್ಕೋತ ಹೋಗ್ತಾನ. ಅಪ್ಪಗ ಬರ್ತಾನ, ಅವ್ರಪ್ಪ ಬರ್ತಾನ, ಬ್ಯಾಟ್ ಹಿಡ್ಕೊಂಡ್ ಬರ್ತಾನ. ಅದಕ್ಕೆ ಹಂಗೇನು ಅಲ್ಲ. ಹೌದಾ? ತಸ್ಮೈ ಪ್ರಾಪ್ತಾಯ ಅರ್ಹಾಂಚಕಾರ ಅರ್ಘ್ಯಪಾದಗಳನ್ನು ಕೊಟ್ಟ. ಸಹ ಪ್ರಾತಃ ಸಭಾಗ ಉದಯಾಯ. ಅಷ್ಟೊತ್ತಿಗೆ ರಾತ್ರಿ ಆಗಿತ್ತಂತೆ. ಸಾಯಂಕಾಲ ಬಂದಾಗ ರಾತ್ರಿ ಆಗಿತ್ತು. ಸಾಯಂಕಾಲದ ಊಟದ ವ್ಯವಸ್ಥೆಯನ್ನೆಲ್ಲ ಮಾಡಿಸಿ ಮಲಗಿಸಿ ಪ್ರಾತಃ ಕಾಲದಲ್ಲಿ ಸಭೆಗೆ ಬಂದಾಗ ಸಭಾಗ ಉದಯಾಯ ತಂ ಹೋವಾಚ. ಬಂದ ಬ್ರಾಹ್ಮಣರಿಗೆ ಕೇಳ್ತಾ ಇದ್ದಾನೆ, ಮಾನುಷಸ್ಯ ಭಗವಾನ್ ಗೌತಮ ವಿತ್ತಸ್ಯ ವರಂ ಪ್ರಣೀತಾಹ. ಏನು ಸಂಪತ್ತು ಬೇಕು ಅದನ್ನು ಅವಶ್ಯವಾಗಿ ಕೊಡ್ತೇನೆ, ನೀವು ತೆಗೆದುಕೊಳ್ಳ್ರಿ ಅಂತ ಹೇಳ್ತಾನೆ. ಮಾನುಷ ವಿತ್ತ ಅಂತ ಹೇಳ್ತಾರೆ. ಮಾನುಷ ವಿತ್ತ ಅಂದ್ರೆ ಸಂಪತ್ತು, ಲೌಕಿಕ ಸಂಪತ್ತು. ಅದಕ್ಕೆ ಶ್ರೀಮದಾಚಾರ್ಯರು ತಾತ್ಪರ್ಯದಲ್ಲಿ ಹೇಳುವಾಗ ದೈವಿ ಸಂಪತ್ತು, ಮಾನುಷಿ ಸಂಪತ್ತು ಅಂತ ಕರಿತಾ ಇದ್ದಾರೆ. ಎರಡು ಸಂಪತ್ತವ ಅಂತ. ಯಾವುದು? ದೈವೋ ವಿದ್ಯಾ ಹಿರಣ್ಯಾದಿರ್ ಮಾನುಷಃ ಪರಿಕೀರ್ತಿತ. ವಿದ್ಯೆಯನ್ನ, ದೈವಿ ಸಂಪತ್ತು, ಬಂಗಾರ ಬೆಳ್ಳಿ ಮೊದಲಾದವುಗಳನ್ನ ಮಾನುಷಿ ಸಂಪತ್ತು ಅಂತ ಕರೀತಾರಂತ. ಅದಕ್ಕೆ ಕೇಳ್ತಾನೆ ಅವ ಎಷ್ಟು ಚಂದ ಹೇಳ್ಯಾನ. ಅವ ಎಷ್ಟು ಊಹಾ ಮಾಡ್ಕೊಂಡ ಅಂದ್ರೆ, ಇವ್ರು ತಿರುಗಿ ಬಂದಾರ ಅಂತಂದ್ರೆ ಸಾಮಾನ್ಯವಾಗಿ ಜ್ಞಾನಿಗಳು ಇಷ್ಟು ತನಕ ಬರಂಗಿಲ್ಲ. ಬಂದಿದ್ದಾರೆ ಅಂತಂದ್ರ ಇವ್ರು ನನ್ನ ಹತ್ರ ವಿದ್ಯಾ ಕಲಿಲಿಕ್ಕೆ ಬಂದಾರ. ಈ ನೋ ದಟ್. ಅವ್ನ್ ಗೊತ್ತು, ಇದು ಗೊತ್ತು, ಬಂದಾರ ಇದಕ್ಕೆ ಬಂದಾರ ಅಂತ ತಿಳ್ಕೊಂಡು ಹೇಳಿ ಮತ್ತೊಂದು ಪರೀಕ್ಷೆ ಮಾಡ್ತಾನ ಅಷ್ಟೊಳಗೆ. ಏನ್ ಪರೀಕ್ಷೆ ಮಾಡ್ತಾರ? ಏನ್ ದಕ್ಷಿಣೆ ಕೊಡ್ಲಿ ಹೇಳ್ರಿ, ತಗೊಳ್ರಿ, ನಿಮ್ ಊರಿಗೆ ನೀವು ಹಾದಿ ಹಿಡ್ರಿ ಅಂದ. ದುಡ್ಡಿಗೆ ಬಂದಿದ್ದಾರೋ ಜ್ಞಾನಕ್ಕೆ ಬಂದಿದ್ದಾರೋ ಪರೀಕ್ಷೆ ಮಾಡ್ಬೇಕಲ್ಲ. ನಚಿಕೇತನಿಗೆ ಯಮದೇವರು ಆಫರ್ ಮಾಡ್ತಾರ. ಏನ್ ಆಫರ್ ಮಾಡ್ತಾರ ಅಂದ್ರೆ, ನೋಡು, ಈ ವರಾಗಿರ ಎಲ್ಲ ಬಿಟ್ಬಿಡ್ ನೀನು. ಅದು ಮುಕ್ತನಾದ ಮೇಲೆ ದೇವರಿದ್ದಾನೋ ಇಲ್ಲೋ ಅದ ಬಿಟ್ಬಿಡ, ಪ್ರಶ್ನೆ ಕೇಳ್ಬೇಡ. ನಿಂಗೇನ್ ಬೇಕು ಹೇಳು? ಹೆಂಡತಿ ಬೇಕೇನು, ಲಗ್ನ ಆಗ್ಬೇಕೇನು, ಆಮೇಲೆ ರಥ ಬೇಕೇನು, ಕುದುರೆ ಬೇಕೇನು, ಒಂಟಿ ಬೇಕೇನು, ದುಡ್ಡು ಬೇಕೇನು, ಎಲ್ಲ ಬೇಕೇನು ಕೇಳ. ಅಂದ್ರೆ ಪರೀಕ್ಷೆ ಅದು ಶಿಷ್ಯರಿಗೆ. ಅವ ಅಂತಾನ, ತವೈವ ವಾಹಾಹ, ಆ ರಥ ಒಂಟಿ ಕುದುರೆ ಎಲ್ಲ ನಿನಗ ಇರ್ಲಿ ಮಹಾರಾಯ, ನನಗದು ಬೇಡ, ನನಗೆ ವಿದ್ಯಾ ಹೇಳ್ಕೊಡು ಅಂದ. ಇದು ವಿದ್ಯಾರ್ಥಿ ಲಕ್ಷಣ. ಅದಕ್ಕೆ ಇಲ್ಲೂ ಅಷ್ಟೇ ಪ್ರಶ್ನೆ ಪರೀಕ್ಷೆ ಆಯಿತು. ಅಪ್ಪ ಮಕ್ಕಳು ಇಬ್ರು ಬಂದಿದ್ದಾರೆ, ರಾತ್ರಿ ಮನೇಲಿ ಇಟ್ಕೊಂಡು ಊಟಕ್ಕೆ ಹಾಕಿ ಬೆಳಗ್ಗೆ ಬಂದ ಮೇಲೆ ಮಾನುಷಸ್ಯ ವಿತ್ತಂ ವರಮೃಣೀತ. ನಿಮಗೇನ್ ಮನುಷ್ಯ ಲೋಕದ ಸಂಬಂಧಪಟ್ಟ ದುಡ್ಡದ ಎಲ್ಲ ಕೇಳ್ಕೊಳ್ರಿ ಅಂತ ಹೇಳಿದರೆ ಏನಂತಾರ? ಸಹೋವಾಚ. ಆ ಉದ್ದಾಲಕರಂತಾರೆ, ತವೈವ ರಾಜನ್ ಮಾನುಷಂ ವಿತ್ತಂ. ಆ ಹಣ, ಆ ಬೆಳ್ಳಿ ಬಂಗಾರ ಎಲ್ಲ ನಿನಗೇ ಇರ್ಲಿ ಮಹಾರಾಯ. ನಾವೇನ್ ಮಾಡ್ಬೇಕು ತಗೊಂಡದನ್ನ? ಕಾಡ್ನ್ಯಾಗಿರೋರು ನಾವೇನ್ ಹೋಗಿ ತಗೊಂಡದನ್ನ? ಯಾಮೇವ ಕುಮಾರಸ್ಯ ಅಂತೆ ವಾಚಮಭಾಷತಾಃ ತಾಮೇವ ಮೇ ಬ್ರೂಹಿ. ನೀವು ಅದು ನಮ್ಮ ಹುಡುಗನ ಹತ್ರ ಏನ್ ಪ್ರಶ್ನೆ ಕೇಳಿದ್ದೀರಲ್ಲ, ಆ ಪ್ರಶ್ನೆಗಳಿಗೆ ಉತ್ತರವನ್ನ ನೀವೇ ನಮಗೆ ಹೇಳ್ರಿ. ಅಟ್ಟ ಹೊಟ್ಟ ಬಿಡಲಿಲ್ಲ ಮತ್ತ. ನಮ್ಮ ಹುಡುಗನ ಹತ್ರ ಏನ್ ಪ್ರಶ್ನೆ ಕೇಳಿದ್ರಿ ಅದಕ್ಕೆ ಉತ್ತರ ನೀವೇ ಹೇಳ್ಬೇಕು ಅಂತ. ಅವ ಏನಾದ್ರಿ, ಅವನ ಪರಿಸ್ಥಿತಿ ಹೆಂಗದ? ಸಹ ಕೃಚ್ಛ್ರೀ ಬಭೂವ. ಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಟ್ಟವ. ಹೌದು, ವಿದ್ಯಾನ ಬಂದ್ ಕೂಡ್ಲಿ ಹಿಂಗ, ಆಚಾರ ನಾಳೆ ಸುಧಾ ಪಾಠ ಶುರು ಮಾಡ್ಬಿಟ್ರಿ ಮತ್ತ ಅಂತ ಹಿಂಗ. ಏನ್ರು ಏನ್ ಸುಧಾ ಅಂದ್ರೆ ಏನ್ ಅದೇನದ ಮಾಸಪತ್ರಿಕೆ ಅಂತ ತಿಳ್ಕೊಂಡ್ರು ಶ್ರೀ ಸುಧಾ ಮಠದಿಂದ ಬರೋದು, ಅಥವಾ ಏನ್ ವಾರಪತ್ರಿಕೆ ಅಂತ ತಿಳ್ಕೊಂಡ್ರು ಸುಧಾ ಅಂದ್ರೆ ಏನ್ ತಲೆ ಹೊಡ್ಕೋಬೇಕ್ರಿ ಎಲ್ಲರ? ವ್ಯಾಕರಣ, ತರ್ಕ, ಮೀಮಾಂಸಾ, ವೇದಾಂತ ಗೊತ್ತಿಲ್ಲದೆ ಇದ್ದವ್ರಲ್ಲ ಸುಧಾ ಓದ್ತಾರ, ಸುಧಾ ಹೇಳ್ತಾರ ಅಂತಂದ್ರೆ ಏನ್ ತಲೆ ಹೊಡ್ಕೋಬೇಕು ಅಂತ ಒಂದು ಶ್ಲೋಕನೇ ಅದ. ನಮ್ಮ ಆಚಾರ್ಯ ಹೇಳ್ತಿರ್ಬೇಕದನ್ನ. ಕಿಂವಾ ಕಲವು ದುರ್ಘಟಂ. ಕಲಿಯುಗದಲ್ಲಿ ಇದಕ್ಕಿಂತ ದುರ್ಘಟವಾದದ್ದು ಅಂತ ಹೇಳಿ ನೋಡೋಣ ಅಂತ ತಿಳ್ಕೊಂಡು ಹೇಳಿ ಒಂದು ಚಾಷ್ಟೆ ಮಾಡ್ತಿರ್ತಾರೆ.
ಅಂದ ಮೇಲೆ ಹಂಗೆಲ್ಲ ಹೇಳಿ ಬರುದಿಲ್ರಿ ಅದಕ್ಕೆ. ಅಲ್ಲಿ ಒಬ್ರು ಮೊನ್ನೆ ಅಂದ್ರೆ ಬಹಳ ದಿವಸ ಹಿಂದೆ ಅವ್ರು ಈಗಿಲ್ಲ, ಅವ್ರು ಸತ್ತು ಹೋಗ್ಯಾರ, ಆದ್ರೆ ಅವ್ರಿಗೆ ಹೇಳ್ಸ್ಕೊಂಡವ್ರು ಇದ್ದಾರೆ ಇಲ್ಲಿ. ನಮ್ಮ ಗುರುಗಳು ಇನ್ನೊಬ್ರು ಆಚಾರ ಕರ್ಕೊಂಡು ಆಚಾರ್ಯ ಕೂತಿರು ಒಬ್ರು ಮನ್ಯಾಗ, ಅವ್ರ ಗುರುಗಳ ಮನ್ಯಾಗ ಪೂಜೆ ನಡೆದಿತ್ತು, ನಮ್ಮ ಸ್ವಾಮಿಗಳು ಪೂಜೆ ನಡೆದಿತ್ತು, ರಘುಪ್ರಿಯ ತೀರ್ಥರು ಪೂಜೆ ನಡೆದಿತ್ತು. ಹೊರಗೆ ನೈವೇದ್ಯ ಬಂದಿತ್ತು ಅಂತ ಎಲ್ಲ ಹೊರಗೆ ಹಾಕಿದ್ರು. ಹೊರಗೆ ಕೂತಿರು ಕಟ್ಟಿ ಮೇಲೆ. ಅದಾಗೋ ತನಕ ಸ್ವಲ್ಪ ಟೈಮ್ ಇರ್ತದೆ ನೋಡ್ರಿ. ನಾವು ಬಾಜು ಒಬ್ಬ ಕೂತಿದ್ರು ಗೃಹಸ್ಥ. ಆಚಾರ ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಿ, ಒಂಚೂರು ಸುಧಾ ಹೇಳ್ರಲ್ಲ ಅಂದವ. ಏನು ಸುಮ್ಮನೆ ಯಾಕೆ ಕೂತೀರಿ, ಒಂಚೂರು ಸುಧಾ ಹೇಳ್ರಿ ಅಂದವ. ಅಯ್ಯ ಹಣೆ ಬಾರ, ಇದು ಕೂತ್ ಟೈಮ್ ಏನು, ಕೇಳೋದೇನು, ಸುಧಾ ಹೇಳ್ರಿ, ಯಾಕೆ ಕಳಿ ಕೊಡ್ತೀರಿ ಅಂತಂತ ನಾವು. ಸಹಕೃತ್ ಶ್ರೀ ಬಾಬು ಕಷ್ಟಕ್ಕೆ ಬಿದ್ದ. ಈಗ ಯಾರ ಕಷ್ಟಕ್ಕೆ ಬಿದ್ದ? ರಾಜ ಕಷ್ಟಕ್ಕೆ ಬಿದ್ದ. ಆಕ್ಚುಲಿ ಹಿಂಗ್ ಪರಿಸ್ಥಿತಿ ಬರ್ತಿದ್ದಿಲ್ಲ ಅದು. ಅವ ಅಂದ, ತಮ್ಮ ಚಿರಂಬಸ ಇತ್ಯಾಜ್ಞಾಪಯಾಮಾಸ. ಹೇ ಹೇ ನ ಅಸಂವತ್ಸರ ವಾಸನೆ ಪ್ರಬ್ರೂಯಾದ ಛಾಂದೋ ಬೃಹದಾರಕದಲ್ಲಿ ಒಂದು ಮಾತು ಬರ್ತದ, ಅಥವಾ ಹಿಂದ ಐತರೇಯದಲ್ಲಿ ಬಂದಿರ್ಬೇಕದು. 1 ವರ್ಷಗಳ ಕಾಲ ಅವರ ಮನೆಯಲ್ಲಿ ಶಿಷ್ಯವೃತ್ತಿ ಮಾಡಿಕೊಳ್ಳದೆ ಇದ್ದರೆ ಅವರಿಗೆ ಪಾಠ ಹೇಳಬಾರದು. ಷಟ್ಪ್ರಶ್ನದಲ್ಲಿ ಬಂದದ. ಷಟ್ಪ್ರಶ್ನದಲ್ಲಿ ಹೇಳುವಾಗ 6 ಮಂದಿಯೂ 1 ವರ್ಷ ಅವ್ರನ್ನ ಕಸ ಬಳದ ಮುಸುರಿ ತಿಕ್ಕಿ ಉಪಕರಣ ತೊಳೆದ ಮೇಲೆ ಗೊತ್ತಿದ್ರೆ ಹೇಳ್ತೀರಾ, ಮತ್ತೆ ಈಗ ಹೇಳಿ ನೋಡ್ಬಿಟ್ರು ಅವ್ರು. 1 ವರ್ಷ ವೇಸ್ಟ್ ಅಲ್ಲೇನು ಮತ್ತೆ ಅವ್ರಿಗೆ. ನೀವು ಗೊತ್ತದ ನಮಗೆ, ನೀವು ಹೇಳ್ರಿ. ಹಂಗ ಇವ್ರು ಹೇಳಿದ್ರು, ಇರ್ರಿ ನಮ್ಮ ಮನೆಗೆ ಸ್ವಲ್ಪ ದಿವಸ ಇರ್ರಿ ಅಂದ್ರೆ ಅವ್ರು ಇದ್ರಿ. ಅವರು ಅಕ್ಷರಶಃ ಬ್ರಹ್ಮಚಾರಿಗಳಾಗಿ ಇದ್ದಾರಂತ ಬರೀತಾರೆ. ಅಂದ್ರೆ ಗುರುಗಳ ಸೇವಾ ಮಾಡೋ ಸೇವೆ ಮಾಡ್ಕೊಂಡಿದ್ದಾರಂತವ್ರು. ಸ ಹೋವಾಚ, ಆಗ ತಮ್ ಹೋವಾಚ, ಅವ ಅಂತಾನೆ, ಯಥಾಮಾ ತ್ವಂ ಗೌತಮ ಆವದೋ ಯಥೇಯಂ ನ ಪ್ರಾಕ್ ತ್ವತ್ತಃ ಪುರಾ ವಿದ್ಯಾ ಬ್ರಾಹ್ಮಣಾನ್ ಗಚ್ಚತಿ. ಆಶ್ಚರ್ಯ ಏನ್ ಗೊತ್ತೇನು? ಪ್ರವಾಹನ ಜೇಬಿಲಿ ಅಂತಾನೆ, ಹೇ ಗೌತಮರೇ, ನಿಮ್ಮಿಂದ ಮೊದಲು ಯಾರಿಗೂ ಬ್ರಾಹ್ಮಣರಿಗೆ ಈ ವಿದ್ಯೆ ಹೋಗೇ ಇಲ್ಲ. ಯುವರ್ ಫಸ್ಟ್ ಪರ್ಸನ್, ನೀವು ಮೊದಲನೇ ವ್ಯಕ್ತಿ ಏನು ಅಂದ್ರೆ ಈ ವಿದ್ಯೆಯನ್ನು ತಿಳಿದುಕೊಳ್ಳಿಕ್ಕೆ. ಅಂದ್ರ ವೇದ ಏನ್ ಹೇಳಿಕತ್ತದ ಅಂದ್ರ, ಜಗತ್ತಿನ ಇತಿಹಾಸದಲ್ಲಿ ಗೌತಮರು ಕ್ಷತ್ರಿಯನಿಂದ ಒಂದು ವಿದ್ಯೆ ಬ್ರಾಹ್ಮಣರಿಗೆ ಟ್ರಾನ್ಸ್ಫರ್ ಆಗಿ ಬಂದದ್ರಲ್ಲಿ ಮೊದಲನೇ ವ್ಯಕ್ತಿಗಳು ಇವರು ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಈ ವಿದ್ಯೆ ಯಾರಿಗೂ ಬಂದಿದ್ದಿಲ್ಲ ಇದು. ಹಂಗ ಬ್ರಾಹ್ಮಣರಿಂದ ರಗಡ ಕ್ಷತ್ರಿಯರ ಪಾಠ ಹೇಳ್ಯಾರ. ಮತ್ತೆ ಬಂದ ನೋಡ್ರಿ, ರೈಕೋ ಬಂದಿದ್ರು, ಬಂದಿದ್ದ ಜಾನಶ್ರುತಿ ಪೌತ್ರಾಯಣ ಅವ್ನ್ ಪಾಠ ಹೇಳಿತ್ತು. ಹಿಂಗ್ ಕ್ಷತ್ರಿಯಗಾಗಿದೆ. ಆದ್ರೆ ಕ್ಷತ್ರಿಯರಿಂದ ಬ್ರಾಹ್ಮಣರಿಗೆ ಪಾಠ ಆಗಿದ್ದು ಒಂದೇ ಒಂದು ಕಾಲ. ವಿಚಾರ ಮಾಡಿ ನೋಡ್ರಿ, ಸಾಮಾಜಿಕವಾಗಿ ಎಂತಹ ಕ್ರಾಂತಿ ಕಾಲ ಇರ್ಬೇಡ ಅವತ್ತಿನ ಕಾಲಕ್ಕೆ. ಎಂತಹ ಕ್ರಾಂತಿಯ ಕಾಲ ಸಾಮಾಜಿಕವಾಗಿ. ಯಾಕಂದ್ರೆ ಕೆಳಗಿನ ವರ್ಣದವನು ಅಂತ ಕರ್ಸ್ಕೊಂಡಿರುವಂತಹ ಕ್ಷತ್ರಿಯೊಬ್ಬವ ಮೇಲಿನ ವರ್ಣದವನಿಗೆ ಪಾಠ ಹೇಳಿ ಅವನಿಗೆ ಈ ವಿದ್ಯಾ ನಮ್ಮ ಹತ್ರ ಇದ್ದದ್ದು ನಿಮ್ಗೆ ಕೊಡ್ತೀವಿ ಅಂತ ಅನ್ಬೇಕಾದ್ರೆ ಸಾಮಾಜಿಕ ಬದಲಾವಣೆ ಆಗಿದೆ, ಬಹಳ ದೊಡ್ಡದು. ರೆವಲ್ಯೂಷನ್ ಹೌದಿಲ್ಲ, ರೆವಲ್ಯೂಷನ್ ಆಗಿದೆ ಅಲ್ಲದು. ಅಷ್ಟು ಅದ್ಭುತವಾದ ಘಟನೆಯನ್ನೇ ಹೇಳ್ತಾ ಇದ್ದಾರೆ. ಏನಂತಾರ, ಹೌದು, ಈ ಕೊಡ್ಲಿಕ್ಕೆ ಯಾಕೆ ಎಷ್ಟು ತ್ರಾಸ ತಗೊಳಗತ್ತಿ ನೀನು? ಪಾಠ ಹೇಳ್ಬಿಟ್ರೆ ಇಷ್ಟು ದಿವ್ಸ ಇರ್ರಿ ಅನ್ಬೇಕು, ನೀನ್ ಇಷ್ಟೆಲ್ಲ ಯಾಕೆ ತ್ರಾಸ ತಗೋತಿ? ಈ ವಿದ್ಯಾ ನನ್ನ ಹತ್ರ ಇದ್ದದಕ್ಕೆ ನಾ ಏನಾಗಿದ್ದೀನಿ ತಿಳ್ಕೊಳ್ರಿ ಅಂತಾನ. ತಸ್ಮಾತ್ ಸರ್ವೇಶು ಲೋಕೇಶು ಕ್ಷತ್ರಸ್ಯೈವ ಪ್ರಶಾಸನ ಅಭೂತ್ ಇತಿ ತಸ್ಮೈ ಹೋವಾಚ. ಈ ವಿದ್ಯಾ ನಮ್ಮ ಹತ್ರ ಇದ್ದದಕ್ಕನೆ ಇವತ್ತಿನವರೆಗೂ ಕ್ಷತ್ರಿಯರೇ ರಾಜ್ಯಾಡಳಿತ ನಡೆಸ್ತಾ ಇದ್ದಾರೆ. ಏನು ರಾಜ್ಯಾಡಳಿತವನ್ನ ಯಾಕೆ ನಡೆಸ್ತಿದ್ದಾರೆ ಇವರು ಅಂದ್ರೆ, ಈ ವಿದ್ಯಾ ನಮ್ಮ ಹತ್ರದ ಕ್ಷತ್ರಿಯರ ಹತ್ರದ. ಅಂದ್ರೆ ವಿಚಾರ ಮಾಡ್ರಿ, ನಾವೇನ್ ಈಗ ಮುಂದಿನ ಪಾಠ ಕಲೀಲಿಕ್ಕೆ ಹೊಂಟೀವಿ, ಇದು ಅವತ್ತಿನಿಂದ ಇವತ್ತಿನವರೆಗೂ ಕ್ಷತ್ರಿಯರಿಗೆ ಆಡಳಿತ ನಡೆಸಲಿಕ್ಕೆ ಬೇಕಾಗಿರುವಂತಹ ದಿವ್ಯವಾದ, ಗೌಪ್ಯವಾದ, ರಹಸ್ಯವಾದ ವಿದ್ಯೆ ಇದು. ಪ್ರಮಾಣ ಜೀವಂತ ಇದನ್ನು ಸುಮ್ಮನೆ ಬಂದಿಲ್ಲೋ ಇದು ನಮ್ಮನ್ನು ಇಷ್ಟು ದಿವಸ ಆಳ್ಲಿಕ್ಕೆ ಬಿಟ್ಟದದು. ಹಾಗಾದರೆ ಮತ್ ಒನ್ಸ್ ಅಗೇನ್ ವಿದ್ಯೆಯೇ ನಮ್ಮನ್ನ ಆಳುವಂತೆ ಮಾಡುತ್ತದೆ. ವಿದ್ಯೆ ಇಲ್ಲದೆ ಇದ್ರೆ ಅಳುವಂತೆ ಮಾಡುತ್ತದೆ. ವಿದ್ಯೆ ನಮ್ಮನ್ನ ಆಳಿಸುತ್ತದೆ, ಇಲ್ಲದೆ ಹೋದ್ರೆ ಅಳಿಸುತ್ತದೆ. ಅಳಿಸುವ ಆಲಿಸುವ ವಿದ್ಯೆ. ಭಾರಿ ಮಜಾ ಬಂತಲ್ಲ. ಶ್ರೀಕೃಷ್ಣ ಅರ್ಪಣಮಸ್ತು.